ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರೇವ ಪರಂ ಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಓಂ ಪವಿತ್ರಂ ಚರಿತಂ ಯಸ್ಯ ಪವಿತ್ರಂ ಜೀವನಂ ತಥಾ ಪವಿತ್ರತಾ ಸ್ವರೂಪಿಣ್ಯೈ ತಸ್ಯೈ ಕುರ್ಮೋ ನಮೋ ನಮಃ. ಶ್ರೀರಾಮಕೃಷ್ಣ, ಮಾತೆ ಶಾರದಾದೇವಿ, ಸ್ವಾಮಿ ವಿವೇಕಾನಂದರನ್ನು ಭಕ್ತಿಯಿಂದ ಸ್ಮರಿಸಿಕೊಳ್ತೇನೆ. ಪರಮ ಪೂಜನೀಯ ಶ್ರೀಮತ್ ಸ್ವಾಮಿ ನಿತ್ಯಸ್ಥಾನಂದಜಿ ಮಹಾರಾಜ್ ಅವರಿಗೆ ಭಕ್ತಿಯಿಂದ ಪ್ರಣಾಮಗಳು. ಪರಮ ಪೂಜನೀಯ ಶ್ರೀಮತ್ ಸ್ವಾಮಿ ಮುಕ್ತಿದಾನಂದಜಿ ಮಹಾರಾಜ್ ಅವರ ಪದತಲದಲ್ಲಿ ಭಕ್ತಿಯಿಂದ ಪ್ರಣಾಮಗಳು. ಪ್ರೀತಿಯ ಭಕ್ತ ಬಾಂಧವರೇ, ಶ್ರೀರಾಮಕೃಷ್ಣರನ್ನು ಕುರಿತು ಸ್ವಾಮಿ ವಿವೇಕಾನಂದರು ಹೇಳ್ತಾರೆ, ಹೀ ಈಸ್ ದಿ ಎಂಬಾಡಿಮೆಂಟ್ ಆಫ್ ಇನ್ಫಿನೈಟ್ ಸ್ಪಿರಿಚುವಲ್ ಐಡಿಯಾಸ್ ಕ್ಯಾಪೇಬಲ್ ಆಫ್ ಮ್ಯಾನಿಫೆಸ್ಟಿಂಗ್ ಇನ್ ಇನ್ಫಿನೈಟ್ ವೇಸ್. ಅನಂತ ಬಗೆಯಲ್ಲಿ ವ್ಯಕ್ತವಾಗಲು ಸಾಧ್ಯತೆಗಳನ್ನು ಹೊಂದಿದಂತಹ ಅನಂತ ಆಧ್ಯಾತ್ಮಿಕ ಭಾವಗಳ ಮೂರ್ತ ರೂಪ ಶ್ರೀರಾಮಕೃಷ್ಣರು. ಈವನ್ ಇಫ್ ವಿ ಪುಟ್ ಎ ಲಿಮಿಟ್ ಟು ದ ನಾಲೆಜ್ ಆಫ್ ಬ್ರಹ್ಮನ್, ನಾವು ಬ್ರಹ್ಮಜ್ಞಾನಕ್ಕೂ ಒಂದು ಮಿತಿಯನ್ನು ಕಲ್ಪಿಸಬಹುದೇನೋ, ಆದರೆ ಬಟ್ ವಿ ಕ್ಯಾನಾಟ್ ಫ್ಯಾಥಮ್ ದ ಅನ್ಪ್ರೆಸಿಡೇಬಲ್ ಡೆಪ್ತ್ ಆ್ಯಂಡ್ ವಿಡ್ತ್ ಆಫ್ ಶ್ರೀರಾಮಕೃಷ್ಣಾಸ್ ಮೈಂಡ್. ಬ್ರಹ್ಮಜ್ಞಾನಕ್ಕೂ ಒಂದು ಮಿತಿಯನ್ನು ಕಲ್ಪಿಸಬಹುದೇನೋ, ಆದರೆ ಶ್ರೀರಾಮಕೃಷ್ಣರ ಮನಸ್ಸಿನ ಆಳ ಔನ್ನತ್ಯಗಳಿಗೆ ಮಿತಿಯನ್ನು ಕಲ್ಪಿಸಲಿಕ್ಕೆ ಆಗುವುದಿಲ್ಲ. ಯಾವ ಮಾತನ್ನು ಸ್ವಾಮಿ ವಿವೇಕಾನಂದರು ಶ್ರೀರಾಮಕೃಷ್ಣರನ್ನು ಕುರಿತು ಹೇಳಿದರೋ ಅದೇ ಮಾತನ್ನು ನಾವು ಶ್ರೀಮಾತೆ ಶ್ರೀ ಶಾರದಾದೇವಿಯವರಿಗೂ ಅನ್ವಯಿಸಬಹುದು. ಯಾಕಂದರೆ ಅವರಿಬ್ಬರು ಯಥಾಗ್ನೇರ್ದಾಹಿಕಾ ಶಕ್ತಿ ರಾಮಕೃಷ್ಣೇ ಸ್ಥಿತಾಯಿಯ. ಹೇಗೆ ಅಗ್ನಿ ಮತ್ತು ಅದರ ಸುಡುವ ಶಕ್ತಿ ಬೇರೆ ಬೇರೆಯಲ್ಲವೋ, ಹೇಗೆ ಹಾಲು ಮತ್ತು ಅದರ ಬಿಳುಪು, ಹೇಗೆ ವಜ್ರ ಮತ್ತು ಅದರ ಪ್ರಭೆ ಬೇರೆ ಬೇರೆಯಲ್ಲವೋ, ಹಾಗೆ ನಮ್ಮ ಶ್ರೀರಾಮಕೃಷ್ಣರು ಮತ್ತು ಶ್ರೀಮಾತೆಯವರು ಅಭಿನ್ನರು. ಇಂದು ನಾವು ಶ್ರೀಮಾತೆಯವರ ಸರ್ವವಿದ್ಯಾ ಸ್ವರೂಪಿಣಿಯಾದ ಶ್ರೀಮಾತೆಯವರ ಆ ಮಹಾನ್ ಜೀವನ ಗಂಗೆಯಲ್ಲಿ ಒಂದು ಬೃಹತ್ ಅಲೆಯನ್ನು ಕುರಿತು ಚಿಂತನೆ ಮಾಡಲಿಕ್ಕೆ ಹೊರಟಿದ್ದೇವೆ. ಅದು ಯೋಗೀಂದ್ರಾರ್ಚಿತೆ ಯೋಗ ಪ್ರದಾತೆ. ಯೋಗೀಂದ್ರಾರ್ಚಿತೆ ಯೋಗ ಪ್ರದಾತೆ. ಶ್ರೀಮಾತೆಯವರು ಯೋಗೀಂದ್ರರಿಂದ, ಯೋಗಿ ಜನ ಶ್ರೇಷ್ಠರಿಂದ ಅರ್ಚಿಸಲ್ಪಟ್ಟವರು, ಪೂಜಿಸಲ್ಪಟ್ಟವರು, ಸೇವಿಸಲ್ಪಟ್ಟವರು. ಯೋಗ ಪ್ರದಾತೆ, ಯೋಗವನ್ನು ಅನುಗ್ರಹಿಸುವವರು. ಯೋಗಿ, ಮುನಿ, ಋಷಿ, ಸಂತ ಇವೆಲ್ಲ ಒಂದು ವಿಶೇಷ ಮನೋಭೂಮಿಕೆಯನ್ನು ಪ್ರತಿನಿಧಿಸುತ್ತವೆ. ಯಾರು ತನ್ನ ಜೀವನದಲ್ಲಿ ಪಾವಿತ್ರ್ಯ, ತಪಸ್ಸು, ಸಂಯಮದ ಮೂಲಕ ಉನ್ನತ ಮನೋಭೂಮಿಕೆಯನ್ನು ತಲುಪಿರ್ತಾರೋ ಅವರು ಅನುಭವಿಸುವಂತಹ ಶಾಂತಿ ಇದೆಯಲ್ಲ, ಪೀಸ್ ದ್ಯಾಟ್ ಪಾಸತ್ ಆಲ್ ಅಂಡರ್ಸ್ಟ್ಯಾಂಡಿಂಗ್, ಸುಖಂ ಆತ್ಯಂತಿಕಂ ಯತ್ತತ್ ಬುದ್ಧಿಗ್ರಾಹ್ಯಂ ಅತೀಂದ್ರಿಯಂ. ಆತ್ಯಂತಿಕವಾದ ಸುಖ ಅದು ಇಂದ್ರಿಯಗಳಿಗೆ ಎಟುಕುವ ಸುಖವಲ್ಲ, ಆದರೆ ಬುದ್ಧಿ ಅದನ್ನು ಗ್ರಹಿಸಬಲ್ಲದು. ಅಂತಹ ಒಂದು ಅತ್ಯುನ್ನತ ಮನೋಭೂಮಿಕೆಯಲ್ಲಿ ಈ ಯೋಗಿ ಎನ್ನುವ ವ್ಯಕ್ತಿ ನೆಲೆಸಿರ್ತಾನೆ. ಶ್ರೀಮಾತೆಯವರು ಸ್ವಯಂ ಯೋಗಾರೂಢರು, ಯೋಗದಲ್ಲಿ ಸುಪ್ರತಿಷ್ಠರು ಮತ್ತು ಯೋಗಿ ಜನ ಶ್ರೇಷ್ಠರಿಂದ ಅರ್ಚಿಸಲ್ಪಟ್ಟವರು. ಅವರಿಗೆ ಯೋಗವನ್ನು ಅಂದರೆ ಏನು? ಬ್ರಹ್ಮ ಆತ್ಮ ಏಕತ್ವ ಬೋಧೆ ಅಂತ ಹೇಳಬಹುದು, ಭಗವನ್ಮಾರ್ಗದ ಗುರಿಯನ್ನು ಅಂತ ಹೇಳಬಹುದು. ಆ ಗುರಿಯನ್ನು ಅನುಗ್ರಹಿಸುವವರು
ಶ್ರೀಮಾತೆಯವರು. ಹೇಗೆ ನಾವು ನಮ್ಮ ಮನೆಗಳಲ್ಲಿ ಇದ್ದಾಗ ನಮ್ಮ ಮನಸ್ಥಿತಿ ಸಾಮಾನ್ಯ ಸ್ತರದಲ್ಲಿರುತ್ತೆ. ಊರನ್ನು ದಾಟಿ ಬಹಳ ದೂರ ನಡೆದುಕೊಂಡು ಹೋಗ್ತೇವೆ, ವಿಸ್ತಾರವಾದ ಬಯಲನ್ನು ದಾಟಿ ಹೋಗ್ತೇವೆ. ಅಲ್ಲಿ ಒಂದು ಎತ್ತರದ ಬೆಟ್ಟವನ್ನು ಹತ್ತಿ ತುದಿಯಲ್ಲಿ ನಿಂತಾಗ ನಮ್ಮ ಅನುಭವ ಹೇಗಿರುತ್ತೆ? ಹಾಗೆ ಮನಸ್ಸಿನ ಉನ್ನತ ಭೂಮಿಕೆಯನ್ನು ತಲುಪಿದವರು, ಮನದ ಆಳದ ಪದರಗಳನ್ನು ತಲುಪಿದವರು ಯೋಗಿ. ಅಂತಹ ಯೋಗಿಗಳಿಂದ ಶ್ರೀಮಾತೆಯವರು ಯೋಗೀಂದ್ರ ಅರ್ಚಿತೆ, ಯೋಗ ಪ್ರದಾತೆ. ಹಾಗೆ ನೋಡಿದರೆ ಶ್ರೀಮಾತೆಯವರೇ ಒಂದು ಮಾತನ್ನು ಹೇಳ್ತಾರೆ. ಶ್ರೀರಾಮಕೃಷ್ಣರು ನನ್ನ ಹತ್ರ ಇರುವೆಗಳ ಸಾಲನ್ನೇ ಕಳಿಸ್ಬಿಟ್ಟಿದ್ದಾರೆ. ಹಾಗಂದ್ರೇನು? ಶ್ರೀಮಾತೆಯವರು ಅಸಂಖ್ಯ ದೀನ ದುಃಖಿಗಳು, ದಲಿತರು, ಪಾಪಿ ತಾಪಿ ಪತಿತರು ಇವರನ್ನೆಲ್ಲ ಉದ್ಧಾರ ಮಾಡಿದವರು. ಅವರು ಸಾಮಾನ್ಯ ಜನಗಳ ರಾಶಿಯನ್ನೇ ಉದ್ಧಾರ ಮಾಡಿದರೂ ಕೂಡ ಅವರು ಕೇವಲ ಸಾಮಾನ್ಯರ ಗುರುಗಳಾಗಿ ಉಳಿಯಲಿಲ್ಲ, ಅಸಾಮಾನ್ಯರಾಗಿದ್ದರೂ ಅಸಾಮಾನ್ಯರಾದ ಈಶ್ವರ ಕೋಟಿಗಳ ನಿತ್ಯ ಸಿದ್ಧರ ಅವತಾರನ ಲೀಲಾ ಸಂಗಾತಿಗಳ ಯೋಗಿ ಶ್ರೇಷ್ಠರ ಗುರು ಆಗಿದ್ದರು. ಸ್ವಯಂ ಶ್ರೀರಾಮಕೃಷ್ಣರು ಶ್ರೀಮಾತೆಯವರನ್ನು ಅರ್ಚಿಸಿದರು. 1872 ಜೂನ್ ತಿಂಗಳು 5ನೇ ತಾರೀಖು ವೈಶಾಖ ಬಹುಳ ಅಮಾವಾಸ್ಯೆಯಂದು ಫಲಹಾರಿಣಿ ಕಾಳಿ ಪೂಜೆಯ ಆ ಗಂಭೀರ ರಾತ್ರಿಯಲ್ಲಿ ದಕ್ಷಿಣೇಶ್ವರ ದೇವನಿಲಯದ ಆ ಪರಮ ಪ್ರಶಾಂತ ಆವರಣದಲ್ಲಿ ಶ್ರೀರಾಮಕೃಷ್ಣರು ಶ್ರೀಮಾತೆಯವರನ್ನು ಪೂಜಿಸಿದರು. ತಮ್ಮ 12 ವರ್ಷಗಳ ಸಮಸ್ತ ಸಾಧನೆಯ ಫಲವನ್ನು ಅವರಿಗೆ ಧಾರೆ ಎರೆದು ಷೋಡಶಿ ಪೂಜೆಯನ್ನು ಅಥವಾ ತ್ರಿಪುರ ಸುಂದರಿ ಪೂಜೆಯನ್ನು ಮಾಡಿದರು. ಪೂಜಕರಿಬ್ಬರು ಇಂದ್ರಿಯ ರಾಜ್ಯವನ್ನು ಅತಿಕ್ರಮಿಸಿ ಆತ್ಮರಾಜ್ಯದಲ್ಲಿ ಏಕೀಭವಿಸಿದರು, ಸಮಾಧಿ ಲೀನರಾದರು. ಯೋಗೀಂದ್ರಾರ್ಚಿತೆ. ಸ್ವಾಮಿ ವಿವೇಕಾನಂದರು ಶ್ರೀಮಾತೆಯವರನ್ನು ಯಾವ ರೀತಿಯಿಂದ ಅರ್ಚಿಸಿದರು? ಸ್ವಾಮೀಜಿ ತಮ್ಮ ವಾಕ್ ಪುಷ್ಪಗಳಿಂದ ಶ್ರೀಮಾತೆಯವರನ್ನು ಕುರಿತು ಹೇಳ್ತಾರೆ, ಶಿ ಈಸ್ ದ ಇನ್ಕಾರ್ನೇಷನ್ ಆಫ್ ಬಗಲಾ ಇನ್ ದ ಗೈಸ್ ಆಫ್ ಸರಸ್ವತಿ. ಶ್ರೀಮಾತೆಯವರು ರುದ್ರ ಬಗಳಾದೇವಿಯ ಅವತಾರ, ಆದರೆ ಸೌಮ್ಯ ಶಾಂತ ಸರಸ್ವತಿಯ ರೂಪದಲ್ಲಿ ಆಗಮಿಸಿದ್ದಾರೆ. ಔಟ್ವರ್ಡ್ಲಿ ಶಿ ಈಸ್ ಆಲ್ ಪೀಸ್, ಬಟ್ ಇನ್ವರ್ಡ್ಲಿ ಶಿ ಈಸ್ ದಿ ಡಿಸ್ಟ್ರಾಯರ್ ಆಫ್ ಇವಿಲ್ ಪವರ್. ಬಾಹ್ಯದಿಂದ ನೀವು ನೋಡಿದಾಗ ಅವರು ಅತ್ಯಂತ ಶಾಂತ, ಸೌಮ್ಯ, ಮೌನ, ಆದರೆ ಅಂತರಂಗದಲ್ಲಿ ಅವರು ಮಹಾನ್ ದುಷ್ಟಶಕ್ತಿ ಸಂಹಾರಕಿ, ದುಷ್ಟಶಕ್ತಿ ವಿನಾಶಿನಿ. ಸ್ವಾಮೀಜಿಯವರು ಸ್ವಾಮಿ ಶಿವಾನಂದಜಿಯವರಿಗೆ ಬರೆದ ಪತ್ರದಲ್ಲಿ ಹೇಳ್ತಾರೆ, ಸೋದರ, ನನ್ನ ಹೆಸರು ವಿವೇಕಾನಂದನೇ ಹೌದಾದಲ್ಲಿ ನಾನು ನಿಮಗೆ ಜೀವಂತ ದುರ್ಗೆಯನ್ನು ಪೂಜಿಸಿ ತೋರಿಸುತ್ತೇನೆ. ಸ್ವಾಮೀಜಿ ಶ್ರೀಮಾತೆಯವರ ದರ್ಶನಕ್ಕೆ ಹೋಗಬೇಕಾದ್ರೆ ಭಾವ ವಿಭೋರರಾಗ್ತಾ ಇದ್ರು. ಅವರ ಶರೀರ ಕಂಪಿಸ್ತಾ ಇತ್ತು, ಕಣ್ಣುಗಳಿಂದ ಪ್ರೇಮಾಶ್ರುಗಳು ಪ್ರವಹಿಸುತ್ತಿದ್ದವು. ಅವರು ಶ್ರೀಮಾತೆಯವರಿಗೆ ಉದ್ದಂಡ ಪ್ರಣಾಮವನ್ನು ಮಾಡಿದಾಗ ಅವರು ಬಾಲಕನಂತೆ ಆಗಿಬಿಡ್ತಾ ಇದ್ರು. ಯಾವ ನರೇಂದ್ರ ಶ್ರೀರಾಮಕೃಷ್ಣರನ್ನು ಅವತಾರ ಎಂದು ಒಪ್ಪಿ ಸ್ವೀಕರಿಸಲಿಕ್ಕೆ 5.5 ವರ್ಷ ಕಾಲ ಗುದ್ದಾಡಿ ಹೋರಾಡಿದನೋ, ಅದೇ ನರೇಂದ್ರ ಶ್ರೀಮಾತೆಯವರನ್ನು ಜೀವಂತ ದುರ್ಗೆ ಅಂತ ಕರೀತಾ ಇದ್ದಾರಲ್ಲ. ಯೋಗೀಂದ್ರಾರ್ಚಿತೆ. ಶ್ರೀರಾಮಕೃಷ್ಣರ ಮಾನಸ ಪುತ್ರ ಎಂದು ಪ್ರಸಿದ್ಧರಾದಂತಹ
ಸ್ವಾಮಿ ಬ್ರಹ್ಮಾನಂದಜಿ. ಯಾರನ್ನು ಸ್ವಾಮಿ ವಿವೇಕಾನಂದರು ಸ್ಪಿರಿಚುವಲ್ ಡೈನಮೋ, ಆಧ್ಯಾತ್ಮಿಕ ಶಕ್ತಿಯ ಖನಿ ಎಂದು ಕರೆಯುತ್ತಿದ್ದರೋ ಅಂತಹ ಸ್ವಾಮಿ ಬ್ರಹ್ಮಾನಂದಜಿಯವರು ಒಂದು ಸಂದರ್ಭದಲ್ಲಿ ದುರ್ಗಾ ಪೂಜೆಯ ಶುಭ ಪರ್ವ ದಿನದಂದು ಶ್ರೀಮಾತೆಯವರನ್ನು ದೇವಿಯ ಪೀಠದ ಮೇಲೆ ಕುಳ್ಳಿರಿಸಿ 108 ಕಮಲ ಪುಷ್ಪಗಳಿಂದ ಪೂಜೆಯನ್ನು ಮಾಡ್ತಾರೆ. ಶ್ರೀರಾಮಕೃಷ್ಣರ ಎಲ್ಲ ಸನ್ಯಾಸಿ ಶಿಷ್ಯರು ಶ್ರೀಮಾತೆಯವರು ಒಂದು ಮಾತನ್ನು ಹೇಳಿದರೆ ಸಾಕು, ಅದನ್ನು ಪೂರ್ಣವಾಗಿ ಪಾಲಿಸ್ತಾ ಇದ್ದರು. ಶ್ರೀಮಾತೆಯವರು ಯೋಗೀಂದ್ರಾರ್ಚಿತೆ, ಯೋಗ ಪ್ರದಾತೆ ಎಂಬುದನ್ನು ಸ್ವಾಮಿ ಅಭೇದಾನಂದರು ಮತ್ತು ಶ್ರೀಮಾತೆಯವರ ನಡುವೆ ನಡೆದ ಒಂದು ಘಟನೆಯಲ್ಲಿ ಬಹಳ ಸುಂದರವಾಗಿ ಹೃದಯ ಸ್ಪರ್ಶಿಯಾಗಿ ನಾವು ಕಾಣಬಹುದು. ಸ್ವಾಮಿ ಅಭೇದಾನಂದಜಿಯವರು ಶ್ರೀ ಶಾರದಾದೇವಿ ಸ್ತೋತ್ರವನ್ನು ರಚಿಸಿದ್ದಾರೆ. ಬಹಳ ಹಿಂದೆ ಶ್ರೀಮಾತೆಯವರು ಆಗ ನೀಲಾಂಬರ ಬಾಬುಗಳ ತೋಟದ ಮನೆಯಲ್ಲಿ ವಾಸವಾಗಿದ್ದ ದಿನಗಳಲ್ಲಿ ಒಂದು ದಿನ ಸ್ವಾಮಿ ಅಭೇದಾನಂದಜಿಯವರು ಶ್ರೀಮಾತೆಯವರ ದರ್ಶನಕ್ಕೆ ಹೋಗಿದ್ದಾರೆ. ಅವರಿಗೆ ಪ್ರಣಾಮವನ್ನು ಸಲ್ಲಿಸಿ ಸ್ವಾಮಿ ಅಭೇದಾನಂದಜಿಯವರು, ಅಮ್ಮ, ನಾನು ಒಂದು ಸ್ತೋತ್ರವನ್ನು ರಚಿಸಿದ್ದೇನೆ, ತಮ್ಮ ಸನ್ನಿಧಿಯಲ್ಲಿ ಪಠಿಸಬೇಕು ಅಂತ ಇದ್ದೇನೆ ಎಂದು ಹೇಳ್ತಾರೆ. ಶ್ರೀಮಾತೆಯವರು, ಸ್ತೋತ್ರ ಯಾರ ಕುರಿತಾಗಿ ಎಂದು ಕೇಳ್ತಾರೆ. ಸ್ವಾಮಿ ಅಭೇದಾನಂದಜಿಯವರು, ಅಮ್ಮ, ತಮ್ಮ ಕುರಿತಾಗಿ ಸ್ತೋತ್ರ ಎಂದು ಹೇಳಿದಾಗ ಶ್ರೀಮಾತೆಯವರು ಆ ಸ್ತೋತ್ರವನ್ನು ಆಲಿಸಲಿಕ್ಕೆ ಅನ್ಯಮನಸ್ಕರಾಗಿರ್ತಾರೆ. ಸ್ವಾಮಿ ಅಭೇದಾನಂದಜಿಯವರು ಇನ್ನೊಮ್ಮೆ ವಿನಂತಿಸಿಕೊಳ್ತಾರೆ. ಆಗ ಶ್ರೀಮಾತೆಯವರು ಒಪ್ಪಿಕೊಳ್ತಾರೆ. ಸ್ವಾಮಿ ಅಭೇದಾನಂದಜಿಯವರು ಶಾರದಾದೇವಿ ಸ್ತೋತ್ರವನ್ನು ಹೇಳಲಿಕ್ಕೆ ಆರಂಭ ಮಾಡ್ತಾರೆ. ಪ್ರಕೃತಿಂ ಪರಮಾಂ ಅಭಯಾಂ ವರದಾಂ ನರರೂಪಧರಾಂ ಜನ ತಾಪಹರಾಂ. ಒಂದೊಂದು ಶಬ್ದವನ್ನು ಉಚ್ಚರಿಸಿದಾಗಲೂ ಆ ಶಬ್ದದ ಅರ್ಥ ಗಾಂಭೀರ್ಯಕ್ಕೆ ತಕ್ಕಂತೆ ಶ್ರೀಮಾತೆಯವರ ಮುಖಭಾವ ಗಂಭೀರ ಆಗ್ತಾ ಹೋಯಿತು, ಆಳ ಆಗ್ತಾ ಹೋಯಿತು. ಕೊನೆಯಲ್ಲಿ ಸ್ವಾಮಿ ಅಭೇದಾನಂದಜಿಯವರು ಯಾವಾಗ ರಾಮಕೃಷ್ಣ ಗತ ಪ್ರಾಣ, ನಿನ್ನ ಪ್ರಾಣವು ರಾಮಕೃಷ್ಣರಲ್ಲಿ ಒಂದಾಗಿದೆ ಎಂದು ಹೇಳಿದಾಗ ಶ್ರೀಮಾತೆಯವರ ಶರೀರ ಸ್ಥಿರ ಆಗಿಬಿಡ್ತು. ತನ್ನಾಮ ಶ್ರವಣ ಪ್ರಿಯಾಂ, ನಿನ್ನ ನಾಮವನ್ನು ಆಲಿಸುವುದರಲ್ಲಿ ಪ್ರೀತಿಯುಳ್ಳವಳು ಎಂದು ಹೇಳಿದಾಗ ಶ್ರೀಮಾತೆಯವರ ಕಣ್ಣಂಚಿನಿಂದ ಪ್ರೇಮಾಶ್ರುಗಳು ಉರುಳತೊಡಗಿದವು. ತದ್ಭಾವರಂಜಿತಾಕಾರಾಂ, ಶ್ರೀರಾಮಕೃಷ್ಣ ಭಾವದಿಂದಲೇ ರಂಜಿಸಲ್ಪಟ್ಟ ಆಕಾರವುಳ್ಳವಳು ಎಂದು ಹೇಳುತ್ತಲೇ ಶ್ರೀಮಾತೆಯವರು ಗಾಢ ಸಮಾಧಿಸ್ಥರಾಗಿ ಬಿಟ್ಟರು. ಅಲ್ಲಿ ಶ್ರೀಮಾತೆಯವರೇ ಉಳಿಯಲಿಲ್ಲ, ಕೇವಲ ಶ್ರೀರಾಮಕೃಷ್ಣರಿದ್ದಾರೆ. ಈ ಕಡೆ ಸ್ವಾಮಿ ಅಭೇದಾನಂದಜಿಯವರು ಕೂಡ ಸಮಾಧಿಸ್ಥರಾಗಿ ಬಿಟ್ಟರು. ಯೋಗೀಂದ್ರಾರ್ಚಿತೆ, ಯೋಗ ಪ್ರದಾತೆ. ರಮಣ ಮಹರ್ಷಿಗಳ ಸಂಭಾಷಣೆಗಳಲ್ಲಿ ಒಂದು ಕಡೆ ನಾವು ನೋಡ್ತೇವೆ, ಶಿಷ್ಯ ರಮಣರನ್ನು ಪ್ರಶ್ನಿಸ್ತಾನೆ, ಸಮಾಧಿಯಲ್ಲಿ ಯಾವುದಾದ್ರೂ ವಿಚಾರದ ಅಲೆಗಳು ಇರುತ್ತವಾ? ಭಗವಾನ್ ರಮಣರು ಹೇಳ್ತಾರೆ, ಇಲ್ಲ, ಅಲ್ಲಿ ವಿಚಾರ ಇರುವುದಿಲ್ಲ, ಕೇವಲ ನಾನು 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 ಎಂಬ ಬೋಧೆ ಇರುತ್ತೆ. ಶಿಷ್ಯ ಕೇಳ್ತಾನೆ, ನಾನು ನಾನು ಅನ್ನೋದು ವಿಚಾರ ಅಲ್ವಾ? ರಮಣರು ಹೇಳ್ತಾರೆ, ಅದು ವಿಚಾರ ಅಲ್ಲ, ಅದು ತನ್ನ ಅಸ್ತಿತ್ವದ ಅರಿವು, ಸಾಕ್ಷಾತ್ಕಾರ, ರಿಯಲೈಸೇಷನ್ ಅದು. ಆಗ ಶಿಷ್ಯ ಮತ್ತೆ ಕೇಳ್ತಾನೆ, ಹಾಗಾದರೆ ಅದೇ ಅತ್ಯುನ್ನತ ಸ್ಥಿತಿ ಏನು? ರಮಣರು ಹೇಳ್ತಾರೆ, ಇಲ್ಲ,
ಅದು ಅತ್ಯುನ್ನತ ಸ್ಥಿತಿ ಅಲ್ಲ. ಅಲ್ಲಿ ವಿಚಾರಗಳು ಇಲ್ಲವಾಗತ್ವೆ, ನಿರ್ವಿಚಾರ ಸ್ಥಿತಿ ಬರುತ್ತೆ. ಆದರೆ ಅತ್ಯುನ್ನತ ಸ್ಥಿತಿ ಯಾವುದು ಅಂದರೆ ಮನೋಲಯ, ಮನೋನಾಶ. ಇದು ಅತ್ಯುನ್ನತ ಸ್ಥಿತಿ. ಶ್ರೀಮಾತೆಯವರು ಈ ಮನೋಲಯವನ್ನು, ಮನೋನಾಶವನ್ನು ಅನುಗ್ರಹಿಸಬಲ್ಲ ಗುರುವೂ ಹೌದು. ಇದಕ್ಕೆ 10 ಹಲವು ಉದಾಹರಣೆಗಳು ನಮಗೆ ಸಿಗುತ್ತವೆ. ಒಂದು ಸಲ ಶ್ರೀಮಾತೆಯವರು ಕಲ್ಕತ್ತಾದಲ್ಲಿ ಬಾಗ್ ಬಜಾರಿನ ಉದ್ಬೋಧನದಲ್ಲಿ ವಾಸವಾಗಿದ್ದಾಗ ಗಿರೀಶ್ ಚಂದ್ರ ಘೋಷ್ನ ನಾಟಕ ಕಂಪನಿಯ ಓರ್ವ ನಟಿ, ಅವಳ ಹೆಸರು ತಿಂಕಾರಿ ಅಂತ, ಅವಳು ಹಿಂದೆ ಹಲವು ಬಾರಿ ಶ್ರೀಮಾತೆಯವರನ್ನು ಭೇಟಿಯಾಗಿ ಹೋಗಿದ್ದಾಳೆ. ಇವತ್ತು ಅವಳು ಬಂದಿದ್ದಾಳೆ. ಬೆಳಿಗ್ಗೆ ಸುಮಾರು 9:30 ಗಂಟೆಯ ಸಮಯ. ಶ್ರೀಮಾತೆಯವರು ಆಗ ತಾನೇ ಶ್ರೀರಾಮಕೃಷ್ಣರ ಪೂಜೆಯನ್ನು ಮುಗಿಸಿ ಶ್ರೀರಾಮಕೃಷ್ಣರ ಎದುರಿನಲ್ಲೇ ಆಸನದ ಮೇಲೆ, ನೆಲದ ಮೇಲೆ ಕುಳಿತುಕೊಂಡಿದ್ದಾರೆ. ತಿಂಕಾರಿ ಬಂದಾಗ ಶ್ರೀರಾಮಕೃಷ್ಣರ ಅಣ್ಣನ ಮಗಳು ಲಕ್ಷ್ಮಿ ಅವಳ ಹತ್ರ ನೀನು ಯಾವುದಾದ್ರೂ ಒಂದು ಭಜನೆ ಹೇಳು ಅಂತ ವಿನಂತಿಸಿಕೊಳ್ತಾಳೆ. ತಿಂಕಾರಿ ಕೇಳ್ತಾಳೆ, ನಿಮಗೆ ಒಪ್ಪಿಗೆಯಾಗುವಂತಹ ಯಾವ ಹಾಡನ್ನು ನಾನು ಹೇಳಲಿ? ಶ್ರೀಮಾತೆಯವರು, ನೀನು ಬಿಲ್ವಮಂಗಲ ನಾಟಕದಲ್ಲಿ ಪಾಗಲಿನಿಯ ಪಾತ್ರದಲ್ಲಿ ಯಾವ ಭಜನೆ ಹೇಳಿದ್ದೆ ಅಲ್ಲ, ಆ ಭಜನೆಯನ್ನು ಹೇಳು ಅಂತ ಹೇಳ್ತಾರೆ. ತಿಂಕಾರಿ ಆ ಪಾಗಲಿನಿಯ ಪಾತ್ರವನ್ನು ಅಭಿನಯಿಸಿ ತೋರಿಸ್ತಾಳೆ. ಆಮೇಲೆ ಭಜನೆಯನ್ನು ಆರಂಭ ಮಾಡ್ತಾಳೆ. ಕೃಷ್ಣ ಪ್ರಿಯತಮ ನನ್ನ ಕೈ ಹಿಡಿದು ಸಂಚರಿಸ್ತಾ ಇದ್ದಾನೆ. ಅವಳ ಆ ಮಧುರ ಧ್ವನಿ, ಗಂಭೀರ ಭಾವ, ಶ್ರೀಮಾತೆಯವರ ದಿವ್ಯ ಸನ್ನಿಧಾನ ಎಂಥ ವಾತಾವರಣವನ್ನು ಅಲ್ಲಿ ನಿರ್ಮಾಣ ಮಾಡಿತು ಅಂದರೆ ತಿಂಕಾರಿ ಹಾಡಲು ಆರಂಭಿಸಲಿಕ್ಕಿಲ್ಲ. ಉದ್ಬೋಧನ ಮನೆಯಲ್ಲಿ ಯಾರು ಯಾರು ಎಲ್ಲೆಲ್ಲಿ ಇದ್ರೋ ಅವರವರು ತಮ್ಮ ತಮ್ಮ ಕೆಲಸಗಳನ್ನು ಅಲ್ಲಲ್ಲೇ ಬಿಟ್ಟು ಬಂದು ಕುಳಿತುಕೊಂಡು ಬಿಟ್ರು. ಸ್ವಾಮಿ ಶಾರದಾನಂದಜಿಯವರು ಕೆಳಗಡೆ ಕೋಣೆಯಲ್ಲಿ ಬರಿತಾ ಇದ್ದವರು ಲೇಖನಿಯನ್ನು ಅಲ್ಲೇ ಇಟ್ಟು ಅಲ್ಲಿಯೇ ಸ್ಥಿರವಾಗಿ ಕುಳಿತುಕೊಂಡು ಬಿಟ್ರು. ಕೃಷ್ಣ ನನ್ನ ಕೈ ಹಿಡಿದು ನಡೆಯುತ್ತಿಹನು. ನನ್ನ ನಡೆಯೊಂದಿಗೆ ನಡೆಯನ್ನು ಸೇರಿಸಿ, ನನ್ನ ದೃಷ್ಟಿಯಲ್ಲಿ ದೃಷ್ಟಿಯನ್ನು ಜೋಡಿಸಿ, ನನ್ನ ನುಡಿಯೊಂದಿಗೆ ನುಡಿಯನ್ನು ಬೆರೆಸಿ, ಕೃಷ್ಣ ಪ್ರಭು ಪ್ರಿಯತಮ ನಾಥ ನನ್ನ ಕೈ ಹಿಡಿದು ಚಲಿಸುತ್ತಿಹನು. ಆ ಭಜನೆಯನ್ನು ಕೇಳುತ್ತಾ ಇದ್ದ ಹಾಗೆ ಶ್ರೀಮಾತೆಯವರ ಮನಸ್ಸು ಪೂರ್ಣವಾಗಿ ಅಂತರ್ಮುಖವಾಯಿತು. ಅವರು ಸ್ವಲ್ಪ ಹೊತ್ತು ಕಣ್ಣು ಮುಚ್ಕೊಂಡಿದ್ರು. ಆಮೇಲೆ ಕಣ್ಣು ತೆರೆದರೂ ಕೂಡ ಅವರ ದೃಷ್ಟಿ ಅಂತರ್ಮುಖವಾಗಿಯೇ ಇತ್ತು. ಪ್ರೇಮಾಶ್ರುಗಳು ಉರುಳಿದುವು. ಇಡೀ ಉದ್ಬೋಧನದಲ್ಲಿ ಒಂದು ದಿವ್ಯ ಗಂಭೀರ ನಿಶ್ಶಬ್ದತೆ ತಾಂಡವವಾಡಿತು. ಅವಳು ಭಜನೆಯನ್ನು ಮುಗಿಸಿದ ಮೇಲೂ ಬಹಳ ಹೊತ್ತು ಶ್ರೀಮಾತೆಯವರು ಅದೇ ಭಾವ ಸಮಾಧಿಯಲ್ಲಿ ವಿಲೀನರಾಗಿದ್ದರು. ಮಾತು ಮೂಕವಾಯಿತು, ಅಲ್ಪ ಅನಂತವಾಯಿತು, ಶಾಂತ ಭೂಮವಾಯಿತು. ಯಥಾ ನದ್ಯಸ್ಯಂದಮಾನ ಸಮುದ್ರೇ ಅಸ್ತಂಗಚ್ಚಂತಿ ನಾಮರೂಪೇ ವಿಹಾಯ ತಥಾ ವಿದ್ವಾನ್ ನಾಮರೂಪಾದ್ವಿಮುಕ್ತಃ ಪರಾತ್ಪರಂ ಪುರುಷಮುಪೈತಿ ದಿವ್ಯಂ. ನದಿ ತನ್ನ ನಾಮರೂಪಗಳನ್ನು ಕಳಚಿಕೊಂಡು ಸಮುದ್ರವೇ ಆಯಿತು. ಕಬೀರರು ಈ ಮನಸ್ಥಿತಿಯನ್ನು ಕುರಿತು ಹೇಳ್ತಾರೆ. ಮನ ಅಂತರ್ಮುಖವಾದೊಡೆ ಜ್ಯೋತಿಯು ಹೊಮ್ಮುವುದು. ಮನ ಅಂತರ್ಮುಖವಾದೊಡೆ ಜ್ಯೋತಿಯು ಹೊಮ್ಮುವುದು. ದೇವ ಆವಿರ್ಭವಿಸುವನಲ್ಲಿ
ನೀ ಅಮರನಾಗುವೆ ಕಬೀರ, ನೀ ಅಮರನಾಗುವೆ. ಶ್ರೀಮಾತೆಯವರು ಮನೋಲಯ ಆ ಸ್ಥಿತಿಯನ್ನು ಅನುಗ್ರಹಿಸಬಲ್ಲವರು. ಶ್ರೀಮಾತೆಯವರು ದೃಷ್ಟಿ ಮಾತ್ರದಿಂದ, ಇಚ್ಛಾ ಮಾತ್ರದಿಂದ ಭಗವನ್ಮಾರ್ಗದಲ್ಲಿ ನಮ್ಮನ್ನು ಮುನ್ನಡೆಸಬಲ್ಲವರಾಗಿದ್ದರೂ ಕೂಡ, ಭಗವನ್ಮಾರ್ಗದ ಗುರಿಯನ್ನು ತಲುಪಿಸಬಲ್ಲವರಾಗಿದ್ದರೂ ಕೂಡ, ಹೆಚ್ಚಿನ ಸಂದರ್ಭಗಳಲ್ಲಿ ಹೆಚ್ಚಿನ ಜನರ ವಿಷಯದಲ್ಲಿ ಅವರು ಇದನ್ನು ಮಂತ್ರ ದೀಕ್ಷೆಯ ಮೂಲಕ ಮಾಡಿದ್ದಾರೆ ಎನ್ನುವುದು ಅವರ ಇಡೀ ಜೀವನವನ್ನು ಅವಲೋಕಿಸಿದಾಗ ನಮಗೆ ಬಹಳ ಸ್ಪಷ್ಟವಾಗಿ ವಿದಿತ ಆಗುತ್ತೆ. ಸ್ವಾಮಿ ಅಶೇಷಾನಂದಜಿಯವರು ಶ್ರೀಮಾತೆಯವರ ಹತ್ತಿರ ಮಂತ್ರ ದೀಕ್ಷೆಯನ್ನು ಪಡೆದುಕೊಂಡಿದ್ದವರು. ಶ್ರೀಮಾತೆಯವರ ಮಹಾಸಮಾಧಿ ಆದಮೇಲೆ ಅವರು ಸ್ವಾಮಿ ಶಾರದಾನಂದಜಿಯವರ ಸೇವಕ ಸಾಧುಗಳು ಆಗಿರ್ತಾರೆ. ಸ್ವಾಮಿ ಅಶೇಷಾನಂದಜಿಯವರು ಗಮನಿಸ್ತಾರೆ, ಸ್ವಾಮಿ ಶಾರದಾನಂದಜಿಯವರು ಮಂತ್ರದೀಕ್ಷೆಯನ್ನು ಕೊಡಬೇಕಾದ್ರೆ ಬಹಳಷ್ಟು ಕ್ರಮ ನಿಯಮಗಳನ್ನು, ವಿಧಿ ವಿಧಾನಗಳನ್ನು ಅನುಸರಿಸಿ ಪೂಜೆ ಧ್ಯಾನ ಎಲ್ಲ ಮಾಡಿ ಮಂತ್ರದೀಕ್ಷೆಯನ್ನು ಕೊಡ್ತಾರೆ. ಅದನ್ನು ನೋಡಿದಾಗ ಸ್ವಾಮಿ ಅಶೇಷಾನಂದಜಿಯವರ ಮನಸ್ಸಿನಲ್ಲಿ ಒಂದು ಆಲೋಚನೆ ಬರುತ್ತೆ, ಅಲ್ಲ ಶ್ರೀಮಾತೆಯವರು ನನಗೆ ಇದೆಲ್ಲ ಪ್ರೊಸೀಜರ್ ಮಾಡಿ ಕ್ರಮ ನಿಯಮಗಳನ್ನು ಅನುಸರಿಸಿ ಮಂತ್ರವನ್ನು ನೀಡಲಿಲ್ವಲ್ಲ. ಒಂದು ದಿನ ಅವರು ಸ್ವಾಮಿ ಶಾರದಾನಂದಜಿಯವರ ಹತ್ರ ಹೋಗಿ ಕೇಳ್ತಾರಂತೆ, ಮಹಾರಾಜ್, ಶ್ರೀಮಾತೆಯವರು ನನಗೆ ಮಂತ್ರವನ್ನೇನೋ ಕೊಟ್ಟಿದ್ದಾರೆ, ಆದರೆ ಅವರು ನಿಮ್ಮ ಹಾಗೆ ಆ ಎಲ್ಲ ಪ್ರೊಸೀಜರ್ಸನ್ನು ಫಾಲೋ ಮಾಡಿ ಮಂತ್ರವನ್ನು ಕೊಡಲಿಲ್ಲ. ಆದ್ದರಿಂದ ನೀವು ದಯವಿಟ್ಟು ನನಗೆ ಆ ಎಲ್ಲ ಪ್ರೊಸೀಜರ್ಸನ್ನು, ವಿಧಿ ವಿಧಾನಗಳನ್ನು, ಕ್ರಮ ನಿಯಮ ನಿರ್ದೇಶನಗಳನ್ನು ತಿಳಿಸಿಕೊಡಬೇಕೆಂದು ಕೇಳಿಕೊಳ್ತೇನೆ. ಸ್ವಾಮಿ ಶಾರದಾನಂದಜಿಯವರಿಗೆ ಬಹಳ ಕೋಪ ಬಂತು. ಮೂರ್ಖ, ಶ್ರೀಮಾತೆಯವರು ನಿನಗೆ ಕೊಟ್ಟ ಮಂತ್ರಕ್ಕೆ ನಾನು ಏನನ್ನಾದರೂ ಸೇರಿಸಬೇಕು ಅಂತ ನೀನು ಹೇಳ್ತಾ ಇದ್ದೀಯಾ? ಶ್ರೀಮಾತೆಯವರು ನಿನಗೆ ಯಾವ ಮಂತ್ರವನ್ನು ಕೊಟ್ಟಿದ್ದಾರೋ ಅದು ಆಧ್ಯಾತ್ಮಿಕ ಜೀವನದ ಅಂತಿಮ ಶಬ್ದ. ಅದನ್ನು ನೀನು ದೃಢವಾಗಿ ಹಿಡಿದುಕೋ, ನಿನಗೆ ಇಷ್ಟಾರ್ಥ ಸಿದ್ಧಿಯಾಗತ್ತೆ. ಶ್ರೀಮಾತೆಯವರಂತಹ ಸಿದ್ಧ ಗುರುಗಳು ಯಾವ ರೀತಿ ಮಂತ್ರವನ್ನು ಕೊಟ್ಟರೂ ಅದೇ ಸರ್ವಶ್ರೇಷ್ಠವಾದದ್ದು. ನಮ್ಮಂತಹ ಸಾಮಾನ್ಯ ಗುರುಗಳಷ್ಟೇ ಈ ಎಲ್ಲ ವಿಧಿ ವಿಧಾನಗಳು, ಕ್ರಮ ನಿಯಮಗಳು ಇವನ್ನೆಲ್ಲ ಅನುಸರಿಸಬೇಕಾಗತ್ತೆ ಅಂತ ಸ್ವಾಮಿ ಶಾರದಾನಂದಜಿಯವರು ಹೇಳಿಬಿಡ್ತಾರಲ್ಲ. ಯೋಗೀಂದ್ರಾರ್ಚಿತೆ ಯೋಗ ಪ್ರದಾತೆ. ಇದುವರೆಗೆ ನಾವು ಶ್ರೀಮಾತೆಯವರು ಯಾವ ಅರ್ಥದಲ್ಲಿ ಯೋಗ ಪ್ರದಾತೆ ಅಂದರೆ ನಮ್ಮನ್ನು ಭಗವನ್ ಮಾರ್ಗದಲ್ಲಿ ಗುರಿ ತಲುಪಿಸುವವರು ಎಂಬ ಅರ್ಥದಲ್ಲಿ ಎಂಬುದನ್ನು ನೋಡಿದ್ವಿ. ಈಗ ನಾವು ಬಹಳ ಸ್ವಾರಸ್ಯಕರವಾದ ಅಂಶವನ್ನು ಪ್ರವೇಶ ಮಾಡೋಣ. ಯೋಗ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಭಗವದ್ಗೀತೆಯಲ್ಲಿ ನಾವು ನೋಡ್ತೇವೆ, ಸಮತ್ವಂ ಯೋಗ ಉಚ್ಯತೆ. ಪ್ರಜ್ಞೆಯ ಸಮತ್ವವೇ ಯೋಗ, ಮನಸ್ಸು ಬುದ್ಧಿಯ ಸಮತ್ವವೇ ಯೋಗ. ಶ್ರೀಮಾತೆಯವರು ಈ ಮನಸ್ಸಮತ್ವವನ್ನು ಕೂಡ ಅನುಗ್ರಹಿಸಬಲ್ಲವರು. ಈ ಮನಸ್ಸನ್ನು ಸಮತ್ವಗೊಳಿಸೋದಿದೆ ಅಲ್ಲ, ದೊಡ್ಡ ಸಾಹಸ, ಅತ್ಯಂತ ಕಠಿಣ. ಎಂಥ ಮನಸ್ಸಿದು! ಪದರ ಪದರಗಳಿಹವು, ಬುದ್ಧಿಯಲ್ಲಿ, ಹೃದಯದಲ್ಲಿ, ವಾಕ್ಚರ್ಯಗಳಲ್ಲಿ. ಇದಮಿತ್ತಂ ಎಲ್ಲಿಹುದು ಮನುಜ ಸ್ವಭಾವದಲ್ಲಿ, ವಿಧಿಯ ಕೈಚಿತ್ರವದು ಮಂಕುತಿಮ್ಮ. ಪದರ ಪದರಗಳಿವೆ ಅಂತೆ, ಗಂಟು ಗಂಟುಗಳಿವೆ ಅಂತೆ. ಇಂಥ ಹೃದಯ, ಮನಸ್ಸು, ಬುದ್ಧಿ, ವಾಕ್ಚರ್ಯಗಳನ್ನು ಸಮತ್ವವನ್ನು ಸಾಧಿಸುವಂತೆ ಮಾಡೋದು ಎಂಥ ಮಹಾನ್ ಸಾಹಸ! ಈ ಮನಸ್ಸು ಎಂಥದಂತೆ?
ಡಿ ವಿ ಜಿಯವರು ಹೇಳ್ತಾರೆ, ಅಂತರಾಳವನೆಲ್ಲ ಬಿಚ್ಚಿ ತೋರಿಪನಾರು, ಅಂತರ್ಗಭೀರಗಳ ತಾನೇ ಬಲ್ಲವನಾರು. ಗಂಟುಗಳು ಗಂತಿಗಳು ಮಡಿಪು ಮಡಿಪುಗಳಲ್ಲಿ, ಗಂಟುಗಳು ಗಂತಿಗಳು ಮಡಿಪು ಮಡಿಪುಗಳಲ್ಲಿ ಸ್ವಂತಕ್ಕೇ ದುರ್ದರ್ಶ ಮಂಕುತಿಮ್ಮ. ಇಂಥ ಗಂಟುಗಳು ಮಡಿಕೆಗಳು ಗಂತಿಗಳು ಇವುಗಳಿಂದ ಕೂಡಿದ ಮನಸ್ಸನ್ನು ಸಮತ್ವಗೊಳಿಸುವ ಕೆಲಸ ಎಂಥ ಸಾಹಸಪೂರ್ಣವಾದದ್ದು, ಎಷ್ಟು ಕಠಿಣವಾದದ್ದು. ನಮ್ಮ ರಾಮಕೃಷ್ಣರು ಇದನ್ನೆಲ್ಲ ಬಹಳ ಸುಲಭವಾಗಿ ಹೇಳ್ತಾರೆ. ನಮ್ಮ ಮನಸ್ಸು ಅನ್ನೋದು ಒದ್ದೆ ಕಡ್ಡಿಪೆಟ್ಟಿಗೆ, ಒದ್ದೆ ಕಡ್ಡಿಪೆಟ್ಟಿಗೆ. ಈ ಒದ್ದೆ ಕಡ್ಡಿಪೆಟ್ಟಿಗೆಯನ್ನು ಗೀರಬೇಕಾದ್ರೆ, ಅಂದರೆ ಆತ್ಮಜಾಗೃತಿಯನ್ನುಂಟು ಮಾಡಬೇಕಾದ್ರೆ ಎಂಥ ಸಾಹಸ ಇದೆ. ಜನುಮ ಜನುಮ ಶತಕೋಟಿ ಸಂಸ್ಕಾರಗಳಿಂದ ಕೂಡಿದ ಈ ಮನಸ್ಸಿಗೆ ಪರಮ ಚರಮ ಸಂಸ್ಕರಣ ಅಂದರೆ ರಿಫೈನ್ಮೆಂಟ್, ಪರಿಷ್ಕಾರವನ್ನು ಕೊಡೋದು ಎಂಥ ಸಾಹಸ. ಶ್ರೀಮಾತೆಯವರು ಈ ಅರ್ಥದಲ್ಲಿ ತೆಗೆದುಕೊಂಡರೂ ಕೂಡ ಯೋಗ ಪ್ರದಾತೆ. ಸ್ವಯಂ ಶ್ರೀಮಾತೆಯವರ ಮನಸ್ಸು ಎಷ್ಟು ಸಮತ್ವದಲ್ಲಿತ್ತು. ಯಾವ ಭಾವ ಮರ್ಮಗಳೇಳುವಾಗ ತಳದಿಂದಲೂ ಅವರ ಸಮತ್ವದ ಕಟ್ಟೆ, ಸಂಯಮದ ಕಟ್ಟೆ ಬಿರುಕು ಬೀಳಲೇ ಇಲ್ಲ. ಅವರು ಸಮತ್ವ ಎಂಬ ಅರ್ಥದಲ್ಲಿ ಯೋಗ ಶಬ್ದವನ್ನು ತೆಗೆದುಕೊಂಡಾಗಲೂ ಯೋಗಾರೂಢರು, ಯೋಗ ಪ್ರತಿಷ್ಠರು, ಯೋಗ ಪ್ರದಾತೆ. ಸಾಮಾನ್ಯವಾಗಿ ನಾವು ಯಾವುದೇ ಸಂತರ ಹತ್ತಿರ ಹೋದಾಗ ನಮ್ಮೊಳಗಿರುವ ಕಾಮ ಕ್ರೋಧ ಲೋಭ ಮೋಹಾದಿಗಳು, ರಾಗದ್ವೇಷ ಅಹಂಕಾರ ಮಮಕಾರಾದಿಗಳೆಲ್ಲ ಎಲ್ಲಿಯವರೆಗೆ ನಾವು ಆ ವಲಯದಲ್ಲಿರ್ತೇವೋ ಅಲ್ಲಿಯವರೆಗೆ ಹೆಡೆ ಎತ್ತೋದಿಲ್ಲ. ಒಬ್ಬ ಸಂತನ ಆಧ್ಯಾತ್ಮಿಕ ಶಕ್ತಿಯ ಪರಿವೇಶವೇ ಇಷ್ಟು ಪ್ರಬಲವಾಗಿರುವಾಗ ಇನ್ನು ನಮ್ಮ ಶ್ರೀಮಾತೆಯವರ ವಿಷಯವನ್ನು ಏನು ತಾನೇ ಕೇಳ್ತೀರಾ? ಶ್ರೀಮಾತೆಯವರು ಬದುಕಿರುವಾಗ ಯಾರು ಯಾರು ಅವರ ವಲಯದೊಳಗೆ ಪ್ರವೇಶ ಮಾಡಿದ್ರೋ ಅವರೆಲ್ಲರ ಮನಸ್ಸು ಸಮತ್ವವನ್ನು ಸಾಧಿಸಲಿಕ್ಕೆ ಸಹಾಯವಾಯಿತು, ಅನುಕೂಲವಾಯಿತು. ಅಷ್ಟೇ ಅಲ್ಲ, ಇವತ್ತಿಗೂ ಕೂಡ ಯಾರು ನಾವು ನೀವೆಲ್ಲ ಶ್ರೀಮಾತೆಯವರ ಸಮೀಪ ಬಂದಾಗ ಎಷ್ಟು ಹೊತ್ತು ನಾವು ನಮ್ಮ ಮನ ಬುದ್ಧಿಗಳನ್ನು ಶ್ರೀಮಾತೆಯವರ ಜೀವನ ಚಿಂತನ ಧ್ಯಾನದಲ್ಲಿ ತೊಡಗಿಸ್ತೇವೋ ಅಷ್ಟು ಹೊತ್ತು ಕಾಲ ನಮ್ಮ ಮನಸ್ಸಿನಲ್ಲಿ ರಾಗದ್ವೇಷಾದಿಗಳು ಅಹಂಕಾರಾದಿಗಳು ಕಾಮಕ್ರೋಧಾದಿಗಳು ಸುಳಿಯುವುದಿಲ್ಲ. ವೀತರಾಗ ಭಯ ಕ್ರೋಧ ಮನ್ಮಯ ಮಾಮುಪಾಶ್ರಿತಾ ಬಹವೋ ಜ್ಞಾನ ತಪಸಾ ಪೂತ ಮದ್ಭಾವಮಾಗತಾ. ಅವತಾರಿಣಿಯ ಶಕ್ತಿ ಎಂಥದ್ದಂದರೆ ಅವರ ಜೀವನ ಲೀಲೆಯ ಅಧ್ಯಯನ ಅನುಸಂಧಾನದಿಂದ ನಮ್ಮ ರಾಗ ಭಯ ಕ್ರೋಧ ನಾಶವಾಗಿ ಹೋಗುತ್ತವೆ. ನಮ್ಮ ಮನಸ್ಸು ಅವರಲ್ಲೇ ಲೀನ ಆಗುತ್ತೆ. ನಾವು ಅವರನ್ನೇ ಆಶ್ರಯಿಸ್ತೇವೆ. ಬಹವೋ ಜ್ಞಾನ ತಪಸ, ಜ್ಞಾನ ತಪಸ್ಸಿನಿಂದ ಪರಿಶುದ್ಧರಾಗಿ ನಾವು ಅವರ ಭಾವವನ್ನೇ ಪಡೆಯುವಂತಾಗತ್ತೆ. ಸ್ವಾಮಿ ತಾರಕೇಶ್ವರಾನಂದಜಿಯವರು ಓರ್ವ ಮಹಾನ್ ಸನ್ಯಾಸಿ, ಅದ್ಭುತ ಸಂತ, ಅತ್ಯಂತ ಶಾಂತ ಮೌನ ಜೀವನ ಅವರದ್ದು. ಅವರು ವಿದ್ಯಾರ್ಥಿಯಾಗಿದ್ದಾಗ ಉದ್ಬೋಧನಕ್ಕೆ ಶ್ರೀಮಾತೆಯವರ ಭೇಟಿಗೆ ಆಗಾಗ ಬಂದು ಹೋಗ್ತಾ ಇದ್ದರು. ಆಗ ಅವರಿನ್ನೂ ಕಾಲೇಜು ವಿದ್ಯಾರ್ಥಿ. ಒಂದು ಸಲ ಅವರು ಶ್ರೀಮಾತೆಯವರ ಬಳಿ ಸಾರಿ ಹೇಳ್ತಾರೆ, ಅಮ್ಮ, ಇದು ನನ್ನ ಅಂತಿಮ ಪ್ರಣಾಮ ನಿಮಗೆ. ನಾನು ಇನ್ಮೇಲೆ ನಿಮ್ಮ ಭೇಟಿಗೆ ಅಂತ ಬರೋದಿಲ್ಲ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇದೋ ನನ್ನ ಅಂತಿಮ ನಮನಗಳು.
ಶ್ರೀಮಾತೆಯವರು ಅತ್ಯಂತ ಆರ್ದ್ರ ಚಿತ್ತರಾಗಿ ಕೇಳ್ತಾರೆ, ಮಗು ಯಾಕೆ, ಏನಾಯಿತು? ಹುಡುಗ ಹೇಳ್ತಾನೆ, ಅಮ್ಮ ನಾನು ಕಾಲೇಜಲ್ಲಿ ಓದ್ತಾ ಇದ್ದೇನೆ, ದುಷ್ಟ ಯುವಕರ ಸಹವಾಸ, ನನ್ನ ಮನಸ್ಸಿನಲ್ಲಿ ರಾಗದ್ವೇಷಾದಿಗಳು ಕಾಮಕ್ರೋಧಾದಿಗಳು ಭುಗಿಲೆದ್ದು ನನ್ನನ್ನು ಹಿಂಸಿಸ್ತಾ ಇರುತ್ತವೆ. ನಾನು ನಿಮ್ಮ ವಲಯದಲ್ಲಿ ಇರಲಿಕ್ಕೆ ಯೋಗ್ಯ ಅಲ್ಲ, ದಯವಿಟ್ಟು ನನ್ನನ್ನು ಕ್ಷಮಿಸಿ, ಇದೋ ನನ್ನ ಪ್ರಣಾಮಗಳು ಎಂದು ಹೇಳಿ ಆ ಯುವಕ ವೇಗವಾಗಿ ಹೆಜ್ಜೆ ಇಟ್ಟು ಹೋಗ್ತಾ ಇದ್ದಾನೆ. ಶ್ರೀಮಾತೆಯವರು ಯಾರು ಅತ್ಯಂತ ಪಿಸುದನಿಯಲ್ಲಿ ಮಾತನಾಡುವವರಾಗಿದ್ದರೋ, ಯಾರು ಅತ್ಯಂತ ಲಜ್ಜಾಪಟಾವ್ರತೆಯಾಗಿದ್ದರೋ ಆ ಶ್ರೀಮಾತೆಯವರು ಅಂದು ಅವರು ಪ್ರಾಮಿಸ್ ಮಾಡಿದ ರೀತಿಯಲ್ಲಿ, ಏನು ನನ್ನ ಸಂತಾನಕ್ಕಾಗಿ ನಾನು ಏನನ್ನು ಮಾಡಬೇಕಾದರೂ ಸಿದ್ಧ ಎಂದು ಅವರು ಪ್ರಾಮಿಸ್ ಮಾಡಿದ ರೀತಿಯಲ್ಲಿ ಇವತ್ತು ನಮ್ಮ ಶ್ರೀಮಾತೆಯವರು ವೇಗವಾಗಿ ಹೆಜ್ಜೆ ಇಟ್ಟು ಹಿಂದಿನಿಂದ ಅವನ ಶರ್ಟನ್ನು ಹಿಡಿದುಕೊಂಡು ಅವನನ್ನು ತಿರುಗಿಸಿ ಅವನ ಎರಡೂ ಭುಜಗಳನ್ನು ತಮ್ಮ ಕರಗಳಲ್ಲಿ ಹಿಡಿದುಕೊಂಡು ಶ್ರೀಮಾತೆಯವರು ಅವನ ಕಣ್ಣಲ್ಲಿ ಕಣ್ಣಿಟ್ಟು, ಮಗು, ದುರ್ವಿಚಾರಗಳು ದಾಳಿ ಇಟ್ಟಾಗ ನನ್ನನ್ನು ನೆನಪಿಸಿಕೋ, ದುರ್ವಿಚಾರಗಳು ದಾಳಿ ಇಟ್ಟಾಗ ನನ್ನನ್ನು ನೆನಪಿಸಿಕೋ ಅಂತ ಹೇಳ್ತಾರೆ. ಆ ಅಂತರಾಳವ ನಳೆವ ಕಂಗಳು, ಶ್ರೀಮಾತೆಯವರ ದಯಾರ್ದ್ರ ಕಂಗಳು ಅವರ ಮನಸ್ಸಿನಲ್ಲಿ ಆಳದಲ್ಲಿ ನೆಟ್ಟು ಹೋದವು. ಮತ್ತೊಂದು ಸಲ ಅವರ ಮನಸ್ಸಿನಲ್ಲಿ ದುರ್ವಿಚಾರಗಳು ಸುಳಿಯಲೇ ಇಲ್ಲ. ಮಾನಾಮ ಸಂಕೀರ್ತನೆಯಲ್ಲಿ ನಾವು ನೋಡ್ತೇವೆ, ಮಂದಸ್ಮಿತ ಸ್ಮರ ಹಾರಿಣಿಮಾ, ಮಂದಸ್ಮಿತ ಸ್ಮರ ಹಾರಿಣಿಮಾ. ಶ್ರೀಮಾತೆಯವರ ಆ ಅಂತರಾಳವ ನಳೆವ ಆ ದೃಷ್ಟಿ, ದಯಾರ್ದ್ರ ದೃಷ್ಟಿ, ಮಾನವತೆಯ ಕುರಿತಾದ ಪರಮ ಅನುಕಂಪೆ ನಮ್ಮೊಳಗಿರುವ ದೋಷ ದೌರ್ಬಲ್ಯಗಳನ್ನೆಲ್ಲ ನಾಶ ಮಾಡಿ ಹಾಕುತ್ತೆ. ಮುಂದೆ ಶ್ರೀಮಾತೆಯವರ ಕೃಪೆಯಿಂದ ಆ ಸ್ವಾಮಿ ತಾರಕೇಶ್ವರಾನಂದಜಿಯವರಲ್ಲಿ ಎಂಥ ಒಂದು ಪರಮ ಸಹಿಷ್ಣುತಾ ಶಕ್ತಿ ಬೆಳೆದಿತ್ತು ಅನ್ನೋದಕ್ಕೆ ಒಂದು ಉದಾಹರಣೆ ಬರುತ್ತೆ. ಅವರು ಋಷಿಕೇಶದಲ್ಲಿ ಸ್ವರ್ಗಾಶ್ರಮ, ಅಲ್ಲಿ ಸುತ್ತಮುತ್ತ ಇರುವ ಕಾಡಿನಲ್ಲಿ ಸಂಚರಿಸ್ತಾ ಇದ್ದಾಗ ಬೇಡನೊಬ್ಬ ಜಿಂಕೆಗೆ ಹೊಡೆದಂತಹ ಬಾಣ ಅವರ ಎದೆಗೆ ತಾಗಿಬಿಡುತ್ತೆ. ಪೊಲೀಸರು ಬಂದು ಆ ವ್ಯಕ್ತಿ ಯಾರು, ನಿಮಗೆ ಬಾಣ ಹೊಡೆದ ಬೇಡ ಯಾರು ಅಂತ ಕೇಳ್ತಾರೆ. ಇವರಿಗೆ ಬಹಳ ಚೆನ್ನಾಗಿ ಗೊತ್ತಿರುತ್ತೆ, ಆದರೆ ಇವರು ಯಾವ ಕಾರಣಕ್ಕೂ ಅವನ ಹೆಸರನ್ನು ಹೇಳೋದೇ ಇಲ್ಲ. ಆ ಬಾಣ ಎದೆಗೆ ತಾಗಿದ್ದರಿಂದ ಅವರಿಗೆ ವಿಪರೀತ ಎದೆನೋವು, ವಿಪರೀತ ತಲೆಶೂಲೆ ಆಗ್ತಾ ಇತ್ತು. ಆದರೂ ಕೂಡ ಅವರು ತುಂಬ ಶಾಂತವಾಗಿ ಅವನ್ನೆಲ್ಲ ಸಹಿಸಿಕೊಳ್ತಾ ಇದ್ದರು. ಶ್ರೀಮಾತೆಯವರ ಅನುಗ್ರಹ, ಶ್ರೀಮಾತೆಯವರ ಕೃಪೆ, ಯೋಗ ಪ್ರದಾತೆ. ಶಿಷ್ಯ ರಾಸಬಿಹಾರಿ ಬ್ರಹ್ಮಚಾರಿಗಳು ಶ್ರೀಮಾತೆಯವರನ್ನು ಕೇಳ್ತಾರೆ, ಅಮ್ಮ, ನನಗೆ ಮನಃಶುದ್ಧಿ ಹೇಗೆ ಲಭಿಸುತ್ತೆ? ಶ್ರೀಮಾತೆಯವರು ಹೇಳ್ತಾರೆ, ಶ್ರೀರಾಮಕೃಷ್ಣರಲ್ಲಿ ಶರಣಾಗು, ಅವರಲ್ಲಿ ಆರ್ತನಾಗಿ ಪ್ರಾರ್ಥನೆಯನ್ನು ಮಾಡು, ಖಂಡಿತ ಅವರು ಮನಃಶುದ್ಧಿಯನ್ನು ಕರುಣಿಸ್ತಾರೆ. ಎಷ್ಟು ಸುಲಭ ಉಪಾಯ ಹೇಳಿಕೊಟ್ಟಿದ್ದಾರೆ ಶ್ರೀಮಾತೆಯವರು. ಶಿಷ್ಯ ಮತ್ತೆ ಕೇಳ್ತಾನೆ, ಅಮ್ಮ, ದಯವಿಟ್ಟು ನೀವು ನನ್ನ ಪರವಾಗಿ ಕೇಳ್ಕೊಳ್ತೀರಾ? ಶ್ರೀಮಾತೆಯವರು ಹೇಳ್ತಾರೆ, ಆಗಲಿ ಮಗು, ನಾನು ಶ್ರೀರಾಮಕೃಷ್ಣರಿಗೆ ಯಾವಾಗಲೂ ಹೇಳ್ತೇನೆ, ಈ ನನ್ನ ಹುಡುಗನಿಗೆ ಮನಃಶುದ್ಧಿಯನ್ನು ಕರುಣಿಸು. ಏನು ಭಾಗ್ಯ ಅವರದ್ದು, ರಾಸಬಿಹಾರಿ ಬ್ರಹ್ಮಚಾರಿಗಳದ್ದು. ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ, ನನ್ನ ಹುಡುಗ
ನನ್ನ ಹುಡುಗನಿಗೆ ಮನಃಶುದ್ಧಿಯನ್ನು ಕರುಣಿಸುವಂತ ನಾನು ಶ್ರೀರಾಮಕೃಷ್ಣರ ಹತ್ರ ಪ್ರಾರ್ಥಿಸ್ತಾ ಇರ್ತೀನಿ. ಶ್ರೀಮಾತೆಯವರು ಪ್ರಾರ್ಥಿಸ್ತಾ ಇರ್ತೇನೆ ಅಂತ ಹೇಳಿದ್ರು ಒಂದೇ, ಶ್ರೀಮಾತೆಯವರು ನಾನೇ ಅದನ್ನು ನಿನಗೆ ಕರುಣಿಸ್ತೇನೆ ಅಂತ ಹೇಳಿದ್ರು ಒಂದೇ. ಯೋಗ ಪ್ರದಾತೆ. ಗಾಸ್ಪೆಲ್ ಆಫ್ ಹೋಲಿ ಮದರ್ ಶ್ರೀ ಶಾರದಾದೇವಿ ವಚನ ವೇದದಲ್ಲಿ ನಾವು ಎಷ್ಟೊಂದು ಕಡೆಯಲ್ಲಿ ನೋಡ್ತೇವೆ, ಸ್ವಾಮಿ ಅರೂಪಾನಂದಜಿಯವರು ಅಥವಾ ಆಗ ರಾಸಬಿಹಾರಿ ಬ್ರಹ್ಮಚಾರಿಗಳು ಶ್ರೀಮಾತೆಯವರ ಹತ್ತಿರ, ಅಮ್ಮ ನನ್ನ ಮನಸ್ಸು ಶುದ್ಧವಾಗುವಂತೆ ತಾವು ಆಶೀರ್ವದಿಸಿ ಎಂದು ಮತ್ತೆ ಮತ್ತೆ ಕೇಳ್ತಾರೆ. ಆಗ ಶ್ರೀಮಾತೆಯವರು ನೀಡುವ ಉತ್ತರ, ಆಗಲಿ ಮಗು, ಖಂಡಿತ ಹಾಗೇ ಆಗಲಿ. ಯಾವ ಶ್ರೀಮಾತೆಯವರು ಸತ್ಯ ಸಂಕಲ್ಪರೋ, ಸತ್ಯನಿಷ್ಠರೋ, ಸತ್ಯ ಸ್ವರೂಪರೋ ಅಂಥ ಶ್ರೀಮಾತೆಯವರು ಆಗಲಿ ಮಗು, ಹಾಗೇ ಆಗಲಿ, ನಿನಗೆ ಮನಃಶುದ್ಧಿ ಲಭಿಸಲಿ ಅಂತ ಹೇಳಬೇಕಾದ್ರೆ ಶ್ರೀಮಾತೆಯವರು ಆ ಮನಃಶುದ್ಧಿಯನ್ನು ಕರುಣಿಸಬಲ್ಲವರು ಎಂದು ನಮಗೆ ಬಹಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಹೀಗೆ ಶ್ರೀಮಾತೆಯವರು ಸಮತ್ವಂ ಯೋಗ ಉಚ್ಯತೆ, ಈ ಅರ್ಥದಲ್ಲೂ ಯೋಗ ಪ್ರದಾತೆ, ಬ್ರಹ್ಮ ಆತ್ಮ ಏಕತ್ವ ಬೋಧೆ ಅಥವಾ ಭಗವನ್ಮಾರ್ಗದ ಗುರಿಯನ್ನು ತಲುಪಿಸುವವರು ಎಂಬ ಅರ್ಥದಲ್ಲಿಯೂ ಯೋಗ ಪ್ರದಾತೆ. ಈಗ ಮೂರನೇ ಹಂತವನ್ನು ನಾವು ಪ್ರವೇಶ ಮಾಡೋದಾದರೆ, ನಾವು ಶ್ರೀಮಾತೆಯವರ ಜೀವನದಲ್ಲಿ ನೋಡ್ತೇವೆ, ಆಧ್ಯಾತ್ಮಿಕ ಸತ್ಯಗಳ ಕುರಿತು ಅವರು ಕೆಲವು ಸೂತ್ರಪ್ರಾಯವಾದ ಮಾತುಗಳನ್ನು ಹೇಳಿದ್ದಾರೆ. ಆಧ್ಯಾತ್ಮಿಕ ಜೀವನ ಎಷ್ಟು ಗಹನವಾದದ್ದು, ಎಷ್ಟು ಸುಸೂಕ್ಷ್ಮವಾದದ್ದು. ಇಂಥ ಆಧ್ಯಾತ್ಮಿಕ ಜೀವನಕ್ಕೆ ಸಂಬಂಧಿಸಿದಂತೆ ಒಬ್ಬ ವ್ಯಕ್ತಿ ನಿಖರವಾಗಿ, ಕ್ಲಿಪ್ತವಾಗಿ, ಅಧಿಕಾರವಾಣಿಯಿಂದ ಏನನ್ನಾದರೂ ಹೇಳಬೇಕಾದ್ರೆ ಅದು ಎಷ್ಟು ಕಠಿಣ ಇದೆ. ಶ್ರೀಮಾತೆಯವರು ಈ ಕಾರ್ಯವನ್ನು ಮಾಡಿದ್ದಾರೆ. ಶ್ರೀಮಾತೆಯವರ ಕೆಲವು ಮಾತುಗಳು ಇವೆಯಲ್ಲ, ನಮಗೆ ಧ್ಯಾನ ಯೋಗ್ಯವಾದಂತಹ ಸನ್ನುಡಿಗಳು. ತಾವು ಸ್ವಯಂ ಸರಸ್ವತಿಯಾಗಿಲ್ಲದಿದ್ದರೆ ಅಂಥ ಮಾತುಗಳನ್ನು ಅಷ್ಟು ನಿಖರವಾಗಿ ಆಧ್ಯಾತ್ಮಿಕ ಜೀವನದ ಕುರಿತು ಮಾತನಾಡಲಿಕ್ಕೆ ಅವರಿಗೆ ಸಾಧ್ಯವಾಗ್ತಿತ್ತೇನು? ಉದಾಹರಣೆಗೆ, ಒಂದು ಸಲ ಶಿಷ್ಯ ಕೇಳ್ತಾನೆ, ಅಮ್ಮ, ಭಗವಂತನ ಸಾಕ್ಷಾತ್ಕಾರ ಲಭಿಸಿದಾಗ ಏನಾಗುತ್ತೆ? ನಮಗೆ ಇದಕ್ಕೆ ಬಹಳ ಉದ್ದ ಉತ್ತರ ಇದೆ, ಬೇರೆ ಬೇರೆ ಉತ್ತರಗಳಿವೆ. ಆದರೆ ಶ್ರೀಮಾತೆಯವರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಮಗು, ಭಗವಂತನ ಸಾಕ್ಷಾತ್ಕಾರ ಲಭಿಸಿದಾಗ ಏನು ಒಬ್ಬ ವ್ಯಕ್ತಿಗೆ 2 ಕೋಡು ಬೆಳೆಯುತ್ತೇನೋ? ಇಲ್ಲ, ಅವನಲ್ಲಿ ಸದಸದ್ ವಿವೇಕ ಜಾಗೃತಿಯಾಗತ್ತೆ, ಪ್ರಜ್ಞೆಯ ನೇತ್ರಗಳು ತೆರೆಯುತ್ತವೆ. ಎಷ್ಟು ಸಂಕ್ಷಿಪ್ತವಾದ ಉತ್ತರ, ಸುಂದರ ಉತ್ತರ. ಈ ಉತ್ತರವನ್ನು ಪಡೆದ ಮೇಲೆ ಬೇರೆ ಮಾತೇ ಬೇಡ. ನಾವು ಮಾತನಾಡಲಿಕ್ಕೆ ಹೋಗಿ ಈ ಉತ್ತರವನ್ನು ಇನ್ನಷ್ಟು ಕಾಂಪ್ಲೆಕ್ಸ್ ಮಾಡಿಬಿಡ್ತೇವೆ, ಕಠಿಣ ಮಾಡಿಬಿಡ್ತೇವೆ, ಗೊಂದಲಮಯ ಮಾಡಿಬಿಡ್ತೇವೆ. ಸಾಕ್ಷಾತ್ಕಾರ ಲಭಿಸಿದಾಗ ಏನಾಗುತ್ತೆ? ಶ್ರೀಮಾತೆಯವರು ಹೇಳ್ತಾ ಇದ್ದಾರೆ, ಸತ್ ಅಸತ್ ವಿವೇಕ ಜಾಗೃತಿ ಆಗುತ್ತೆ, ಪ್ರಜ್ಞೆಯ ನೇತ್ರಗಳು ತೆರೆಯತ್ವೆ. ಇನ್ನೊಂದು ಉದಾಹರಣೆ, ಶಿಷ್ಯ ಕೇಳ್ತಾನೆ, ಅಮ್ಮ, ಧ್ಯಾನ ಅಂದರೆ ಏನು? ಶ್ರೀಮಾತೆಯವರು ಹೇಳ್ತಾರೆ, ಧ್ಯಾನ ಅಂದರೆ ಮಗು ಮತ್ತೇನೂ ಅಲ್ಲ, ಭಗವಂತನ ಚಿಂತನೆ. ಮೂರನೆಯ ಪ್ರಶ್ನೆ, ಶಿಷ್ಯ ಕೇಳ್ತಾನೆ, ಅಮ್ಮ, ಜಪಧ್ಯಾನದಿಂದ ಏನಾಗುತ್ತೆ? ಜಪಧ್ಯಾನದಿಂದ ಏನಾಗುತ್ತೆ? ಶ್ರೀಮಾತೆಯವರು ಎಷ್ಟು ನಿಖರವಾದ ಪ್ರಿಸೈಸ್ ಆದ
ಸುಂದರವಾದ ಉತ್ತರವನ್ನು ಕೊಡ್ತಾರೆ. ಎಷ್ಟು ಚೆನ್ನಾಗಿದೆ. ಅವ್ರು ಹೇಳ್ತಾರೆ, ಜಪ ಧ್ಯಾನದಿಂದ ಇಂದ್ರಿಯಗಳ ರಭಸವನ್ನು ಅಂದರೆ ಏನು? ಇಂದ್ರಿಯಗಳ ಚಂಚಲತೆಯನ್ನು ತಡೆಗಟ್ಟಬಹುದು. ಜಪಧ್ಯಾನದಿಂದ ಇಂದ್ರಿಯಗಳ ಚಂಚಲತೆಯನ್ನು ತಡೆಗಟ್ಟಬಹುದು. ಹೇಗೆ ಗಾಳಿ ಮೋಡಗಳನ್ನು ಚದುರಿಸಿ ಹಾಕುತ್ತೋ ಹಾಗೆ ಭಗವನ್ನಾಮ ಜಪ ಅನ್ನೋದು ಪ್ರಾಪಂಚಿಕತೆಯ ಮೋಡಗಳನ್ನು ಚದುರಿಸಿ ಹಾಕತ್ತೆ. ಒಂದು ಸಲ ಶ್ರೀಮಾತೆಯವರೇ ತಮ್ಮ ಬಂಧುಗಳನ್ನು ಉದ್ದೇಶಿಸಿ ಕೇಳ್ತಾರೆ, ಹೇಳಿ ನೋಡೋಣ, ನಾವು ಭಗವಂತನ ಹತ್ತಿರ ಏನಂತ ಪ್ರಾರ್ಥನೆ ಮಾಡಬೇಕು? ಒಬ್ಬೊಬ್ಬರು ಒಂದೊಂದು ಉತ್ತರ ಕೊಟ್ಟರು. ಭಕ್ತಿಗಾಗಿ ಪ್ರಾರ್ಥಿಸಬೇಕು, ಜ್ಞಾನಕ್ಕಾಗಿ ಪ್ರಾರ್ಥಿಸಬೇಕು. ಕೊನೆಯಲ್ಲಿ ಶ್ರೀಮಾತೆಯವರು ಹೇಳ್ತಾರೆ, ಮಗು, ನನ್ನನ್ನು ಕೇಳಿದರೆ ನಾನು ಹೇಳ್ತೇನೆ, ಭಗವಂತನ ಹತ್ತಿರ ಮನಸ್ಸನ್ನು ವಾಸನಾರಹಿತವಾಗಿಸು ಅಂತ ಪ್ರಾರ್ಥನೆ ಮಾಡಬೇಕು. ಎಷ್ಟು ಸುಂದರವಾದದ್ದು! ನಮ್ಮ ಎಲ್ಲ ಸಂಸಾರ ದುಃಖಕ್ಕೆ ಕಾರಣ ವಾಸನೆಗಳು. ಸಂಸಾರ, ಜನ್ಮ ಮರಣ ಸಂಸಾರ ಚಕ್ರ ಎಷ್ಟು ಕಠಿಣ, ಎಷ್ಟು ದುಃಖಪೂರ್ಣ. ದುರ್ವಾರ ಸಂಸಾರದವಾಗ್ನಿ ತಪ್ತಂ. ಸಂಸಾರ ಅನ್ನುವ ಕಾಡ್ಗಿಚ್ಚಿನಿಂದ ನಾವು ಬೆಂದು ಹೋಗ್ತಾ ಇದ್ದೇವೆ. ದೋಧೂಯಮಾನಂ ದುರದೃಷ್ಟ್ಯ ವಾತೈ. ದುರದೃಷ್ಟಗಳೆಂಬ ಬಿರುಗಾಳಿ ಬೇರೆ ಬೀಸ್ತಾ ಇದೆ. ಭೀತಂ, ಭಯಭೀತನಾಗಿದ್ದೇನೆ. ಪ್ರಪನ್ನಂ, ಅಸಹಾಯಕನಾಗಿದ್ದೇನೆ. ಪರಿಪಾಹಿ ಮೃತ್ಯೋ, ಭಯ ಶೋಕ ಚಿಂತೆಗಳೆಂಬ ಮೃತ್ಯುಗಳಿಂದ ತತ್ತರಿಸಿ ಹೋಗ್ತಾ ಇದ್ದೇನೆ. ಇಂಥ ದುಃಖಮಯವಾದ ಸಂಸಾರ ಚಕ್ರ, ಜನ್ಮ ಮರಣ ಸಂಸಾರ ಚಕ್ರದಿಂದ ಪಾರಾಗಲಿಕ್ಕೆ ಒಂದೇ ಉಪಾಯ ಅಂತೆ ಶ್ರೀಮಾತೆಯವರು ಹೇಳ್ತಾರೆ, ಪ್ರಭು, ನಮ್ಮ ಮನಸ್ಸನ್ನು ವಾಸನಾಶೂನ್ಯವಾಗಿಸು ಅಂತ ಅವನ ಹತ್ತಿರ ಪದೇ ಪದೇ ಪ್ರಾರ್ಥಿಸಿಕೊಳ್ತಾ ಇರಬೇಕು. ಮತ್ತು ಈಗ ನಾವು ಭಗವಂತನಿಂದ ದೂರ ಇರಲಿಕ್ಕೆ ಕಾರಣ ಏನು? ನಮ್ಮ ವಾಸನೆಗಳು. ಆದ್ದರಿಂದ ಪರಿಪೂರ್ಣ ಪರಮಾನಂದ ಪ್ರಾಪ್ತಿ, ಆತ್ಯಂತಿಕ ದುಃಖ ನಿವೃತ್ತಿಯನ್ನು ಸಾಧಿಸಬೇಕಾದರೂ ಕೂಡ, ಭಗವತ್ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳಬೇಕಾದರೂ ಕೂಡ ನಮ್ಮ ವಾಸನೆಗಳನ್ನು ನಾವು ಕರಗಿಸಿಕೊಳ್ಳಬೇಕು. ಸಂಸಾರಕ್ಕೂ ಕಾರಣ ನಮ್ಮ ವಾಸನೆಗಳು, ಭಗವದ್ ವಿಮುಖತೆಗೂ ಕಾರಣ ನಮ್ಮ ವಾಸನೆಗಳು. ಆದ್ದರಿಂದ ನಮ್ಮ ಶ್ರೀಮಾತೆಯವರು ಒಂದೇ ಶಬ್ದದಲ್ಲಿ ಹೇಳ್ತಾರೆ, ನೀನು ಭಗವಂತನ ಹತ್ರ ಮನಸ್ಸನ್ನು ವಾಸನಾಶೂನ್ಯವಾಗಿಸುವಂತ ಪ್ರಾರ್ಥಿಸಿಕೊಳ್ಬೇಕು. ಶ್ರೀಮಾತೆಯವರು ತಮ್ಮ ಜೀವನದುದ್ದಕ್ಕೂ ಪ್ರಾರ್ಥನೆಗೆ ಎಷ್ಟು ಪ್ರಾಮುಖ್ಯತೆಯನ್ನು ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಅವರ ಸಮಗ್ರ ಜೀವನವನ್ನು ನಾವು ಅವಲೋಕಿಸಿದಾಗ ಯಾವ ರೀತಿ ನಾವು ಪ್ರಾರ್ಥನೆಯನ್ನು ಮಾಡಬೇಕು, ಏನಂತ ಪ್ರಾರ್ಥನೆ ಮಾಡಬೇಕು ಎಂಬುದರ ಕುರಿತು ಎಂಥ ಒಂದು ಸುಂದರ ಚಿತ್ರಣ ನಮ್ಮ ಕಣ್ಮುಂದೆ ತೆರೆದು ನಿಲ್ಲುತ್ತೆ ಅನ್ನುವುದನ್ನು ಆಲೋಚಿಸಿದಾಗ ನಾವು ಬೆರಗಾಗದಿರಲಾರೆವು. ಉದಾಹರಣೆಗೆ, ಮೊದಲು ಆರಂಭದ ವರ್ಷಗಳಲ್ಲಿ ನಮ್ಮ ಶ್ರೀಮಾತೆಯವರು ನಾಬದ್ಖಾನೆಯಲ್ಲಿ ಇದ್ದ ದಿನಗಳಲ್ಲಿ ರಾತ್ರಿಯ ಹೊತ್ತು ಚಂದ್ರನನ್ನು ನೋಡಿ, ಪ್ರಭು, ಚಂದ್ರನಲ್ಲಾದರೂ ಕಲೆಗಳಿವೆ, ನನ್ನ ಮನಸ್ಸನ್ನು ಆ ಚಂದ್ರ ಕಿರಣಗಳ ಹಾಗೆ, ಚಂದ್ರಿಕೆಯ ಹಾಗೆ ಪರಿಶುದ್ಧವಾಗಿಸು. ನಾವು ಯಾವತ್ತಾದರೂ ಶ್ರೀಮಾತೆಯವರ ಹತ್ರ ಈ ಪ್ರಾರ್ಥನೆಯನ್ನು ಮಾಡಿದ್ವೇನು? ಎಷ್ಟು ಸಲ ಓದಿದ್ದು. ಶ್ರೀಮಾತೆಯವರು ಹೇಳ್ತಾರೆ, ಯಾರು ಯಾವಾಗಲೂ ಪ್ರಾರ್ಥನಾಶೀಲನಾಗಿರ್ತಾನೋ ಅವನು ಜೀವನದ ಎಲ್ಲ ಕಷ್ಟಗಳಿಂದ ಪಾರಾಗ್ತಾನೆ. ಯಾವ ರೀತಿ ಸೇತುವೆಯ ಮೇಲೆ ನಿಂತ ವ್ಯಕ್ತಿಗೆ ಹರಿಯುವ ನೀರಿನ ರಭಸ ಎಳೆದುಕೊಂಡು ಹೋಗಲಾರದೋ ಹಾಗೆ ಪ್ರಾರ್ಥನೆ ಎಂಬ
ಸೇತುವೆಯ ಮೇಲೆ ನಿಂತ ವ್ಯಕ್ತಿಯ ಎಲ್ಲ ಕಷ್ಟ ದುರಿತಗಳು ಅಲ್ಲಲ್ಲೇ ಕೆಳಗಿನಿಂದ ನಾಶವಾಗಿ ಹೊರಟು ಹೋಗುತ್ತವೆ. ಯಾರು ಪ್ರಾರ್ಥನೆಯನ್ನು ಮಾಡುವುದಿಲ್ಲವೋ ಅವನು ಸೇತುವೆಯ ಮೇಲೆ ನಿಂತ್ಕೊಂಡಿಲ್ಲ, ಹರಿಯುವ ನದಿಯಲ್ಲಿ ನಿಂತಿದ್ದಾನೆ. ನೀರಿನ ರಭಸ ಅವನನ್ನು ಎಳೆದುಕೊಂಡು ಹೋಗ್ತಾ ಇರುತ್ತೆ. ಶ್ರೀಮಾತೆಯವರು ನಮಗೆ ಕಲಿಸಿಕೊಡ್ತಾರೆ. ಶ್ರೀಮಾತೆಯವರು ನಮಗೆ ಎಂಥ ಪ್ರಾರ್ಥನೆಯನ್ನು ಕಲಿಸಿಕೊಡ್ತಾರೆ. ಶ್ರೀಮಾತೆಯವರು ಬೃಂದಾವನಕ್ಕೆ ಭೇಟಿ ನೀಡಿದಾಗ ಅಲ್ಲಿನ ರಾಧಾರಮಣ ಸ್ವಾಮಿಯ ದೇವಸ್ಥಾನದಲ್ಲಿ, ಪ್ರಭು, ಇತರರಲ್ಲಿ ದೋಷವನ್ನು ನೋಡುವ ಗುಣದಿಂದ ನನ್ನನ್ನು ಪಾರು ಮಾಡು. ಯಾವ ಶ್ರೀಮಾತೆಯವರು ಯಾವತ್ತೂ ಯಾರಲ್ಲೂ ದೋಷವನ್ನೇ ನೋಡಿದವರೇ ಅಲ್ಲವೋ, ಅಂಥ ಶ್ರೀಮಾತೆಯವರು ಇತರರಲ್ಲಿ ದೋಷವನ್ನು ನೋಡದಿರುವಂತೆ ನನ್ನನ್ನು ಆಶೀರ್ವದಿಸು ಅಂತ ಕೇಳಿಕೊಳ್ಳುವುದಾದರೆ ನಾವು ನೀವು ಈ ಪ್ರಾರ್ಥನೆಯನ್ನು ಅದು ಎಷ್ಟು ಮಾಡಬೇಕು? ಒಬ್ಬ ಶಿಷ್ಯನಿಗೆ ಮಂತ್ರದೀಕ್ಷೆಯನ್ನು ನೀಡಿ ಶ್ರೀಮಾತೆಯವರು ಹೇಳ್ತಾರೆ, ನೀನು ಶ್ರೀರಾಮಕೃಷ್ಣರ ಹತ್ತಿರ, ಪ್ರಭು, ನನ್ನ ಹಿಂದಿನ ಜನ್ಮದ ಎಲ್ಲ ಪಾಪಗಳನ್ನು, ನನ್ನ ಈ ಜನ್ಮದಲ್ಲಿ ಇದುವರೆಗೆ ಮಾಡಿದ ಎಲ್ಲ ಪಾಪಗಳನ್ನು ನಿನ್ನ ಪದತಲದಲ್ಲಿ ಅರ್ಪಿಸ್ತೇನೆ. ದಯವಿಟ್ಟು ನನ್ನನ್ನು ಪಾರು ಮಾಡು ಎಂದು ಪ್ರಾರ್ಥಿಸಿಕೋ ಎಂದು ನಮ್ಮ ಶ್ರೀಮಾತೆಯವರು ಕಲಿಸಿಕೊಡ್ತಾರೆ. ಆ ಶಿಷ್ಯನಿಗೆ ಕಲಿಸಿಕೊಡುವ ಮೂಲಕ ಶ್ರೀಮಾತೆಯವರು ನಮ್ಮೆಲ್ಲರಿಗೂ ಇದನ್ನು ಕಲಿಸಿಕೊಡ್ತಾ ಇದ್ದಾರೆ. ಸೋದರ ಸೊಸೆಯೊಬ್ಬಳು ಶ್ರೀಮಾತೆಯವರ ಹತ್ತಿರ, ಅಮ್ಮ, ನಮಗೆ ಇಡೀ ದಿನ ಎಷ್ಟೊಂದು ಕೆಲಸ ಕಾರ್ಯಗಳು, ಜವಾಬ್ದಾರಿಗಳು ಇರುತ್ತವೆ, ನಾವು ನಿಶ್ಚಲ ಮನಸ್ಸಿನಿಂದ ಜಪ ಧ್ಯಾನವನ್ನು ಮಾಡಲಿಕ್ಕೆ ಹೇಗಾಗುತ್ತೆ, ಎಲ್ಲಿ ಸಾಧ್ಯ ಎಂದು ತನ್ನ ದುಃಖವನ್ನು ತೋಡಿಕೊಂಡಾಗ ಶ್ರೀಮಾತೆಯವರು ಸಾಂತ್ವನ ನೀಡ್ತಾ, ಭರವಸೆಯನ್ನು ತುಂಬುತ್ತಾ ಹೇಳ್ತಾರೆ, ಮಗು, ಇಡೀ ದಿನ ನೀನು ಏನೇನು ಕೆಲಸ ಕಾರ್ಯಗಳನ್ನು ಮಾಡ್ತೀಯೋ ಅದೆಲ್ಲ ಶ್ರೀರಾಮಕೃಷ್ಣರ ಪೂಜೆ, ಶ್ರೀರಾಮಕೃಷ್ಣರ ಸೇವೆ ಅಂತ ಭಾವಿಸು. ಜೊತೆಯಲ್ಲಿ ಶುದ್ಧ ಭಕ್ತಿಗಾಗಿ ಪ್ರಾರ್ಥನೆಯನ್ನು ಮಾಡು. ನಾವು ಇಡೀ ದಿನ ಏನೇನು ಮಾಡ್ತೇವೋ ಅದೆಲ್ಲವನ್ನೂ ಶ್ರೀರಾಮಕೃಷ್ಣರ ಪೂಜೆ, ಶ್ರೀರಾಮಕೃಷ್ಣರ ಸೇವೆ ಅಂತ ಭಾವಿಸ್ತಾ ಮಾಡಬೇಕು. ಯತ್ ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾತ್ಸಿ ಯತ್ ತಪಸ್ಯಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ. ನೀನು ಏನೇನು ಮಾಡ್ತೀಯೋ, ಏನೇನು ದಾನ ಮಾಡ್ತೀಯೋ, ಯಾವ ಯಾವ ತಪಸ್ಸನ್ನು ಆಚರಿಸ್ತೀಯೋ, ಯಜ್ಞವನ್ನು ಮಾಡ್ತೀಯೋ ಅವೆಲ್ಲವನ್ನು ನನಗೆ ಅರ್ಪಿಸು. ಜೊತೆಯಲ್ಲಿ ಶ್ರೀಮಾತೆಯವರು ಇನ್ನೊಂದು ಮಾತು ಹೇಳಿದ್ರಲ್ಲ, ಶುದ್ಧ ಭಕ್ತಿಗಾಗಿ ಪ್ರಾರ್ಥನೆಯನ್ನು ಮಾಡಬೇಕು. ಅದು ಯಾಕೆ ಅಂದರೆ ಶುದ್ಧ ಭಕ್ತಿ ಇದ್ದಾಗ ಮಾತ್ರ ನಾವು ನಿಜವಾದ ಅರ್ಥದಲ್ಲಿ ಇಡೀ ದಿನ ಮಾಡಿದ ಎಲ್ಲ ಕೆಲಸ ಕಾರ್ಯಗಳನ್ನು ಭಗವಂತನಿಗೆ ಅರ್ಪಿಸಬಲ್ಲೆವು. ಈ ರಹಸ್ಯವನ್ನು ನಮಗೆ ತಿಳಿಯಪಡಿಸಲೋಸುಗ ಶ್ರೀಮಾತೆಯವರು ಜೊತೆಯಲ್ಲಿ ಶುದ್ಧ ಭಕ್ತಿಗಾಗಿ ಪ್ರಾರ್ಥನೆಯನ್ನು ಮಾಡು ಅಂತ ಕೇಳ್ಕೊಳ್ತಾರೆ. ಕೊನೆಯ ಘಟನೆ, ಶ್ರೀಮಾತೆಯವರು ಒಂದು ಸಲ ಕಾಳಿ ದೇವಸ್ಥಾನಕ್ಕೆ ಹೋಗಿರ್ತಾರೆ. ತಾಯಿ ಕಾಳಿಯ ದರ್ಶನ ಆದಮೇಲೆ ಅಲ್ಲೇ ಹತ್ತಿರದಲ್ಲಿ ನಕುಲೇಶ್ವರ ಶಿವನ ದೇವಸ್ಥಾನ ಇದೆ. ಅಲ್ಲಿಗೆ ಶ್ರೀಮಾತೆಯವರು ಮತ್ತು ಅವರ ಜೊತೆಯಲ್ಲಿರುವ ಸಂಗಾತಿಗಳು ನಡೆದುಕೊಂಡು ಹೋಗ್ತಾ ಇದ್ದರು. ಅಲ್ಲಿ ದಾರಿಯಲ್ಲಿ ಒಂದು ಅಂಗಡಿ ಕಟ್ಟೆ ಮೇಲೆ ಒಬ್ಬ ಭೈರವಿ ಕುಳಿತುಕೊಂಡಿರ್ತಾಳೆ. ಅವಳು ಹಾಡ್ತಾ ಇದ್ದಾಳೆ. ಆ ಮಧುರ ಭಾವಪೂರ್ಣ ಭಜನೆಯನ್ನು ಕೇಳಿದ ಕೂಡಲೇ ಶ್ರೀಮಾತೆಯವರು ನಡೆದುಕೊಂಡು ಹೋಗ್ತಾ ಇದ್ರಲ್ಲ, ಅಲ್ಲೇ ಸ್ಥಿರವಾಗಿ ನಿಂತು ಬಿಡ್ತಾರೆ. ಅವರ ಮನಸ್ಸು ಆ ಹಾಡಿನ ಭಾವದಲ್ಲಿ ತಲ್ಲೀನವಾಗಿ ಹೋಗುತ್ತೆ.
ಹಾಡು ಮುಗಿಸಿದ ಮೇಲೆ ಶ್ರೀಮಾತೆಯವರು ಪಿಸು ದನಿಯಲ್ಲಿ ಜೊತೆಯಲ್ಲಿದ್ದ ಶಿಷ್ಯರಿಗೆ ಆ ಭೈರವಿಗೆ ದಕ್ಷಿಣೆಯನ್ನು ಕೊಡುವಂತ ಹೇಳಿ ಮೌನವಾಗಿ ನಕುಲೇಶ್ವರ ಶಿವನ ದೇವಸ್ಥಾನಕ್ಕೆ ಹೋದರು. ಅಲ್ಲಿ ದೇವಸ್ಥಾನದ ಕಟ್ಟೆಯ ಮೇಲೆ ಕುಳಿತುಕೊಂಡ್ರು ನಮ್ಮ ಶ್ರೀಮಾತೆಯವರು. ಒಳಗಡೆ ಹೋಗಲಿಲ್ಲ. ಯಾಕಂದರೆ ಅವರು ಶಿವನನ್ನು ಅನುಭವಿಸ್ತಾನೇ ಇದ್ದಾರೆ. ಜೊತೆಯಲ್ಲಿದ್ದ ಪರಿಚಾರಿಕೆಯರು ಅಥವಾ ಸ್ತ್ರೀ ಸಂಗಾತಿಗಳು ದೇವಸ್ಥಾನದ ಒಳಗೆ ಹೋಗಿ ದರ್ಶನ ಮಾಡಿ ಪ್ರದಕ್ಷಿಣೆ ಹಾಕಿ ಎಲ್ಲ ಬಂದರು. ಶ್ರೀಮಾತೆಯವರು ಅಲ್ಲಿ ದೇವಸ್ಥಾನದ ಕಟ್ಟೆಯ ಮೇಲೆ ಸ್ಥಿರವಾಗಿ ಕುಳಿತಿದ್ದಾರೆ, ಪೂರ್ಣ ಅನ್ಯಮನಸ್ಕರಾಗಿದ್ದಾರೆ. ಮನ ಅಂತರ್ಮುಖವಾದೊಡೆ ಜ್ಯೋತಿಯು ಹೊಮ್ಮುವುದು. ಅಲ್ಲಿಂದ ಅವರು ಸಾರೋಟಿನಲ್ಲಿ ಉದ್ಬೋಧನಕ್ಕೆ ಮರಳಿ ಬಂದರು. ಏನೂ ಮಾತಿಲ್ಲ, ಕಥೆ ಇಲ್ಲ. ಮತ್ತೆ ಉದ್ಬೋಧನದಲ್ಲಿ ತಮ್ಮ ಕೋಣೆಯಲ್ಲಿ ಬಹಳ ಹೊತ್ತು ಅದೇ ಭಾವದಲ್ಲಿ ತಲ್ಲೀನರಾಗಿರ್ತಾರೆ. ನದಿ ತನ್ನ ನಾಮರೂಪಗಳನ್ನು ಕಳೆದುಕೊಂಡು ಸಮುದ್ರವೇ ಆಯಿತು. ನದಿ ತನ್ನ ನಾಮರೂಪಗಳನ್ನು ಕಳೆದುಕೊಂಡು ಸಮುದ್ರವೇ ಆಯಿತು. ಯೋಗೀಂದ್ರಾರ್ಚಿತೆ ಯೋಗ ಪ್ರದಾತೆ. ಕೊನೆಯ ಮಾತು, ಉತ್ತರ ಭಾರತದಲ್ಲಿ ಸಾಧುಗಳು ಪರಸ್ಪರ ಭೇಟಿಯಾದಾಗ ದರ್ಶನ್ ಸಾಫ್ ಹೈ ಅಂತ ಪ್ರಶ್ನೆ ಕೇಳ್ತಾರಂತೆ. ದರ್ಶನ್ ಸಾಫ್ ಹೈ, ದೃಷ್ಟಿ ಯಾವ ದೃಷ್ಟಿ? ಸಾಧನೆಯ ಮಾರ್ಗದ ದೃಷ್ಟಿ ನಿಚ್ಚಳವಾಗಿದೆಯೇನು ಅಂತ ಪ್ರಶ್ನೆ ಕೇಳ್ತಾರಂತೆ. ಆ ಸಾಫ್ ದರ್ಶನ್ ಅನ್ನೋದು ಬರಬೇಕಾದ್ರೆ ನಾವು ಯಾವಾಗಲೂ ನಮ್ಮ ಶ್ರೀಮಾತೆಯವರ ಜೀವನ ಸಂದೇಶ, ಅವರು ಈ ಸೂತ್ರಪ್ರಾಯವಾಗಿ ಹೇಳಿದಂತಹ ಕೆಲವು ಸಣ್ಣ ಮಾತುಗಳು, ದೊಡ್ಡ ಅರ್ಥ, ಇವನ್ನೆಲ್ಲ ಮತ್ತೆ ಮತ್ತೆ ಧ್ಯಾನ ಮಾಡಬೇಕು. ಮನನ ಚಿಂತನ ಮಾಡಿದಾಗ ಮಾತ್ರ ನಮ್ಮ ದರ್ಶನ, ನಮ್ಮ ಆಧ್ಯಾತ್ಮಿಕ ದೃಷ್ಟಿ ನಿಚ್ಚಳವಾಗಿ ಸ್ಪಷ್ಟವಾಗಿ ತೆರೆದುಕೊಳ್ಳುತ್ತೆ. ನಮಸ್ಕಾರ.